ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಸೊ ಫಸ್ಟ್ ಆಫ್ ಆಲ್ ಇವತ್ತು ಯಾರ್ಯಾರು ಎಕ್ಸಾಮ್ನ ಅಟೆಂಡ್ ಮಾಡಿ ಬಂದಿದ್ದೀರಾ ಅವ್ರೆಲ್ರಿಗೂ ಅಡ್ವಾನ್ಸ್ ಕಾಂಗ್ರ್ಯಾಚುಲೇಷನ್ಸ್. ಸೊ ಈ ವಿಡಿಯೋದಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಹೌದು, ನಾನಿವತ್ತು ನಾಡ್ದಂಥ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವತ್ತು ಯಾರ್ಯಾರು ಎಕ್ಸಾಮ್ಗೆ ಹೋಗಿದ್ರೆ ಅವರೆಲ್ರಿಗೂ ಹೇಳಿದೆ ಅಲ್ವಾ, ಅಡ್ವಾನ್ಸ್ ಕಾಂಗ್ರ್ಯಾಚುಲೇಷನ್ಸ್. ಅವರೆಲ್ಲರೂ ಆನ್ಸರ್ನ ಗಮನ ಇಟ್ಟು ನೋಡ್ಕೊಳ್ಳಿ. ಯಾವುದ್ಯಾವುದು ಕರೆಕ್ಟ್ ಮಾಡಿದ್ದೀರಾ, ಯಾವುದಾದ್ರು ರಾಂಗ್ ಮಾಡಿದ್ದೀರಾ ಅದೆಲ್ಲನೂ ನೋಡ್ಕೊಳ್ಳಿ. ನಾನು ಇವಾಗ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಲೇಟ್ ಮಾಡೋದು ಬೇಡ ಜಾಸ್ತಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವಶನ್ ಪೇಪರ್ ಮತ್ತು ಕ್ವಶನ್ಗೆ ಆನ್ಸರ್ ಏನು ಅಂತ ಹೇಳ್ತೀನಿ, ಸಾಲ್ವ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಸೊ ಫಸ್ಟು ಇನ್ಸ್ಟ್ರಕ್ಷನ್ಸ್ನ ಓದ್ಕೊಂಡು ಬನ್ನಿ, ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಆಮೇಲೆ ಸ್ಟಾರ್ಟ್ ಮಾಡೋಣ. ಫಸ್ಟು ಇನ್ಸ್ಟ್ರಕ್ಷನ್ಸ್ನ ಓದ್ಕೊಳ್ಳಿ, ನೋಡ್ಕೊಳ್ಳಿ. ಇನ್ಸ್ಟ್ರಕ್ಷನ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ, ಯಾಕಂದರೆ ನಿಮಗಿದೆಲ್ಲ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನೀವೇ ಇನ್ಸ್ಟ್ರಕ್ಷನ್ಸ್ನ ಓದ್ಕೊಂಡು ಬನ್ನಿ. ಮೊದಲನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ಆಪ್ಷನ್ ಎ ಆಪ್ಷನ್ 1 ಮಣಿಪುರ, 2 ಸಿಕ್ಕಿಂ, 3 ತ್ರಿಪುರ, 4 ಅಸ್ಸಾಂ. ಇದಕ್ಕೆ ಆನ್ಸರ್ ಏನು ಅಂತಂದರೆ 4 ಅಸ್ಸಾಂ. ಭಾರತದ ಅಸ್ಸಾಂ ರಾಜ್ಯದಲ್ಲಿ ಬೋಡೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಆಪ್ಷನ್ ಎ ಬಾಲಗಂಗಾಧರ ತಿಲಕ್, ಬಿ ವಿ.ಕೆ. ಚಿಪ್ಲುಂಕರ್, ಸಿ ತುಳಸಿರಾಮ್, ಡಿ ಗೋಪಾಲ್ ಗಣೇಶ್ ಅಗರ್ಕರ್. ಇದರಲ್ಲಿ ಕೆಳಗಡೆ ಈ 4 ಜನದಲ್ಲಿ ಯಾರ್ಯಾರು ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿದ್ದಾರೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಇದಕ್ಕೆ ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಬಾಲಗಂಗಾಧರ ತಿಲಕ್ ಅವರು, ವಿ.ಕೆ. ಚಿಪ್ಲುಂಕರ್ ಅವರು ಮತ್ತು ಗೋಪಾಲ್ ಗಣೇಶ್ ಅಗರ್ಕರ್, ಈ 3 ಜನ. ಇದಕ್ಕೆ ಉತ್ತರ ಎ, ಬಿ ಮತ್ತು ಡಿ. ಓಕೆನಾ? ನೋಡೋಣ ಅದು ಆಪ್ಷನಲ್ಲಿ ಇದೆಯಾ ಅಂತ. ಡೆಕ್ಕನ್ ಎಜುಕೇಷನ್ಗೆ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಬಾಲಗಂಗಾಧರ ತಿಲಕ್, ವಿ.ಕೆ. ಚಿಪ್ಲುಂಕರ್, ಗೋಪಾಲ್ ಗಣೇಶ್ ಅಗರ್ಕರ್. ಎ, ಬಿ ಮತ್ತು ಡಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ 1ರಲ್ಲಿ ಎ ಮತ್ತು ಬಿ, ಆಪ್ಷನ್ 2ರಲ್ಲಿ ಎ, ಬಿ ಮತ್ತು ಸಿ, ಆಪ್ಷನ್ 3ರಲ್ಲಿ ಎ, ಬಿ, ಡಿ, ಆಪ್ಷನ್ 4ರಲ್ಲಿ ಬಿ, ಸಿ, ಡಿ. ಇದಕ್ಕೆ ಸರಿಯಾದ ಉತ್ತರ ಎ, ಬಿ, ಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಹೊಂದಿಸಿ ಬರೆಯಿರಿ.
ಪಟ್ಟಿ 1ರಲ್ಲಿ ಕರ್ತೃ, ಪಟ್ಟಿ 2ರಲ್ಲಿ ಕೃತಿ. ಅಂದರೆ ಕೃತಿಗಳನ್ನು ಬರೆದಿರೋಂಥವ್ರು, ಈ ಕೃತಿಯನ್ನು ಬರೆದಿರೋಂಥವ್ರು ಯಾರ್ಯಾರು ಅಂತ ಹೊಂದಿಸಿ ಬರೀಬೇಕು. ಓಕೆನಾ. ಮೊಹಮ್ಮದ್ ಇಕ್ಬಾಲ್, ಲಾಲಾ ಲಜಪತ್ ರಾಯ್, ದೀನಬಂಧು ಮಿತ್ರ, ಸಚೀಂದ್ರನಾಥ ಸನ್ಯಾಲ್, ಬಂದಿ ಜೀವನ್, ನೀಲ್ ದರ್ಪಣ್, ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ. ನೆಕ್ಸ್ಟು ಅನ್ಹ್ಯಾಪಿ ಇಂಡಿಯಾ. ನೋಡೋಣ ಇದರಲ್ಲಿ ಯಾರ್ಯಾರು ಬರೆದಿದ್ದಾರೆ ಅಂತ ಹೇಳ್ತೀನಿ. ಮೊಹಮ್ಮದ್ ಇಕ್ಬಾಲ್ ಅವರು ಬರೆದಿರುವಂಥ ಕೃತಿ ದಿ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ. ನೆಕ್ಸ್ಟು ಲಾಲಾ ಲಜಪತ್ ರಾಯ್ ಬರೆದಿರುವಂಥ ಕೃತಿ ಅನ್ಹ್ಯಾಪಿ ಇಂಡಿಯಾ. ನೆಕ್ಸ್ಟು ದೀನಬಂಧು ಮಿತ್ರ ಅವರು ಬರೆದಿರುವಂಥ ಕೃತಿ ನೀಲದರ್ಪಣ್. ನೆಕ್ಸ್ಟು ಸಚೀಂದ್ರನಾಥ ಸನ್ಯಾಲ್ ಅವರು ಬರೆದಿರುವಂಥ ಕೃತಿ ಬಂದಿ ಜೀವನ್. ಓಕೆನಾ. ಇದಕ್ಕೆ ಆನ್ಸರ್ ಬಂದು 2. ಎಗೆ 3rd ಒನ್, ಬಿಗೆ 4th ಒನ್, ಸಿಗೆ 2nd ಒನ್, ಡಿಗೆ 1st ಒನ್. ಇದಕ್ಕೆ ಆನ್ಸರ್ ಬಂದು 2ನೇದು. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 4ನೇ ಪ್ರಶ್ನೆ. ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ. ಜಲಿಯನ್ ವಾಲಾಬಾಗ್ ದುರಂತ, ಕ್ವಿಟ್ ಇಂಡಿಯಾ ಚಳುವಳಿ, ಬಂಗಾಳದ ವಿಭಜನೆ, ಸೂರತ್ ವಿಭಜನೆ. ಅಂದರೆ ಈ 4 ಘಟನೆಗಳಲ್ಲಿ ಫಸ್ಟ್ ಯಾವುದಾಯಿತು, ಸೆಕೆಂಡ್ ಯಾವುದಾಯಿತು, 3rd 4th ಅಂತ ನಾವು ಆನ್ಸರ್ನ ಬರಿಬೇಕು. ಸೊ ಫಸ್ಟ್ ಆಗಿದ್ದು, ಇದಕ್ಕೆ ಉತ್ತರ ಬಂದು ಫಸ್ಟು ಬಂಗಾಳದ ವಿಭಜನೆ, 2nd ಸೂರತ್ ವಿಭಜನೆ, 3rd ಜಲಿಯನ್ ವಾಲಾಬಾಗ್ ದುರಂತ, 4th ಕ್ವಿಟ್ ಇಂಡಿಯಾ ಚಳುವಳಿ. ಇದಕ್ಕೆ ಆನ್ಸರ್ ಬಂದು 3rd ಒನ್, ಸಿ ಬಂಗಾಳದ ವಿಭಜನೆ, ಡಿ ಸೂರತ್ ವಿಭಜನೆ, ಎ ಜಲಿಯನ್ ವಾಲಾಬಾಗ್ ದುರಂತ, ಬಿ ಕ್ವಿಟ್ ಇಂಡಿಯಾ ಚಳವಳಿ. ಓಕೆನಾ. ನೆಕ್ಸ್ಟ್ ಕ್ವಶನ್. ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು? ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು? ಪಂಡಿತ ವಿದ್ಯಾಸಾಗರ, ಗೋಪಾಲ್ ಹರಿ ದೇಶ್ಮುಖ, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ. ಇದರಲ್ಲಿ ಲೋಕಹಿತವಾದಿ ಯಾರಾಗಿದ್ದರು ಅಂತಂದರೆ ಗೋಪಾಲ್ ಹರಿ ದೇಶ್ಮುಖ ಅವರು ಲೋಕಹಿತವಾದಿ ಎಂದು ಜನಪ್ರಿಯವಾಗಿದ್ದವರು. ಇದಕ್ಕೆ ಉತ್ತರ 2nd ಒನ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 6th ಕ್ವಶನ್. ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಆಗಸ್ಟಸ್ನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಆಗಸ್ಟಸ್ನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಆಪ್ಷನ್ 1 ಪಾಟಲಿಪುತ್ರ, 2 ಬಾದಾಮಿ, 3 ಹಳೇಬೀಡು, 4 ಮುಜಿರಿಸ್. ಓಕೆನಾ. ಇದಕ್ಕೆ ಆನ್ಸರ್ ಬಂದು 4th ಮುಜಿರಿಸ್. ಭಾರತದ ಮುಜಿರಿಸ್ ಎಂಬ ಸ್ಥಳದಲ್ಲಿ ರೋಮನ್ನರು ಆಗಸ್ಟಸ್ನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಹೊಂದಿಸಿ ಬರೆಯಿರಿ. ಪಟ್ಟಿ 1 ಸೆಂಟ್ರಲ್ ಕಾಲೇಜು ಬೆಂಗಳೂರು, ಶಾರದಾಂಬಾ ದೇವಾಲಯ ಶೃಂಗೇರಿ, ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರು, ಕಮಲ್ ಮಹಲ್ ಹಂಪಿ. ಇವು ಯಾವ ಶೈಲಿಯಲ್ಲಿ ಕಂಡುಬರುತ್ತವೆ ಅಂತ ನೀವು ಹೊಂದಿಸಿ ಬರಿಬೇಕು. ಓಕೆನಾ. ನೋಡೋಣ ಯಾವ್ಯಾವ್ದು ಬರುತ್ತೆ ಅಂತ. ಸೆಂಟ್ರಲ್ ಕಾಲೇಜು ಬೆಂಗಳೂರು ಅದು ಬಂದು ಗೋತಿಕ್ ಶೈಲಿಗೆ ಬರುತ್ತೆ. ನೆಕ್ಸ್ಟು ಶಾರದಾಂಬಾ ದೇವಾಲಯ ಶೃಂಗೇರಿ ಇದು ಬಂದು ದ್ರಾವಿಡ ಶೈಲಿಗೆ ಬರುತ್ತೆ. ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರು ಇದು ಬಂದು ಆಧುನಿಕ ಶೈಲಿಗೆ ಬರುತ್ತೆ. ಕಮಲ್ ಮಹಲ್ ಹಂಪಿ ಇದು ಬಂದು ಇಂಡೋ ಇಸ್ಲಾಮಿಕ್ ಶೈಲಿ ಇದಕ್ಕೆ ಬರುತ್ತೆ. ಓಕೆನಾ. ಇದಕ್ಕೆ ಆನ್ಸರ್ ಬಂದು ಎಗೆ ಯಾವ್ದು ಹೇಳಿದೆ, ಗೋತಿಕ್ ಶೈಲಿ ಅಂದರೆ 4ನೇದು, ಬಿಗೆ ಫಸ್ಟ್ ಒನ್ ದ್ರಾವಿಡ ಶೈಲಿ, ಸಿಗೆ 2nd ಒನ್ ಆಧುನಿಕ ಶೈಲಿ, ಡಿಗೆ 3rd ಒನ್ ಇಂಡೋ ಇಸ್ಲಾಮಿಕ್. ಸೊ ಆನ್ಸರ್ ಬಂದು 4th ಒನ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 8ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳ ರಾಜ ವಿಷ್ಣುವರ್ಧನಿಗೆ ಸಂಬಂಧಿಸಿವೆ?
ವಿಷ್ಣುವರ್ಧನನು ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದನು. ಎರಡನೇದು, ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ನೀಡಿದನು. ಮೂರನೇದು, ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು. ವಿಷ್ಣುವರ್ಧನನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದನು. ಸೊ ಇಷ್ಟರಲ್ಲಿ ಯಾವುದ್ಯಾವುದು ಅವರಿಗೆ ಸಂಬಂಧಪಟ್ಟಿದೆ ಅಂತಂದರೆ, ಫಸ್ಟ್ ಒನ್, ವಿಷ್ಣುವರ್ಧನನು ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದನು, ಅದು ಸರಿ. ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದನು, ಅದು ಕೂಡ ಸರಿ. ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು, ಇದು ತಪ್ಪು. ವಿಷ್ಣುವರ್ಧನನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದನು, ಇದು ಸರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ಯಾವ್ದು ಸರಿ ಅಂದರೆ ಎ, ಬಿ ಮತ್ತು ಡಿ. ಇದಕ್ಕೆ ಉತ್ತರ ಬಂದು ಮೂರನೇದು. ಓಕೆನಾ. ನೆಕ್ಸ್ಟ್ ಕ್ವಶನು, ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂಬ ಬಿರುದು ಪಡೆದಿದ್ದರು? ಆಪ್ಷನ್ 1 ಅಲ್ಲಸಾನಿ ಪೆದ್ದಣ್ಣ, ಆಪ್ಷನ್ 2 ಪಿಂಗಳಿ ಸೂರಣ್ಣ, ಮೂರನೇದು ನಂದಿ ತಿಮ್ಮಣ್ಣ, ನಾಲ್ಕನೇದು ತೆನಾಲಿ ರಾಮಕೃಷ್ಣ. ಇದು ಕ್ವಶನ್ ಪೇಪರ್ ಸ್ವಲ್ಪ ಫೋಟೋ ಬಂದಿಲ್ಲ, ಅದು ಒಂಚೂರು ಮುಂದೆ ಆಪ್ಷನ್ನ ತೋರಿಸ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನೋಡಿ, ಈ ಕ್ವಶನ್ನ ತಪ್ಪು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಕೃಷ್ಣದೇವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಯಾರಿಗೂ ಆ ಥರ ಬಿರುದು ಕೊಟ್ಟಿರಲಿಲ್ಲ. ಬದಲಾಗಿ ಸ್ವತಃ ಕೃಷ್ಣದೇವರಾಯನಿಗೆ ಮಾತ್ರ ಸಂಗೀತ ಸಾಹಿತ್ಯ ಸಮರಾಂಗಣ ಸಾರ್ವಭೌಮ ಎಂದು ಬಿರುದನ್ನು ಸ್ವತಃ ಕೃಷ್ಣದೇವರಾಯನಿಗೆ ಮಾತ್ರ ಕೊಟ್ಟಿದ್ದರು. ಅವರ ಅಷ್ಟದಿಗ್ಗಜರಲ್ಲಿ ಪರ್ಟಿಕ್ಯುಲರಾಗಿ ಒಬ್ಬರಿಗೆ ಅಂತ ಕೊಟ್ಟಿಲ್ಲ. ಈ ಕ್ವಶನ್ ತಪ್ಪಿದೆ. ಇದನ್ನು ನೀವು ಅಟೆಂಡ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಅಂತ ಅನಿಸುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಮತ್ತು ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ. ಮೊದಲನೇದು ಶಂಕರ ದಾಳಿ, ಎರಡನೇದು ಇಂಡೋ ಗ್ರೀಕರ ದಾಳಿ, ಸಿ ಕುಶಾನರ ದಾಳಿ, ಡಿ ಪಾರ್ಥಿಯನ್ನರ ದಾಳಿ. ಇದರಲ್ಲಿ ಫಸ್ಟ್ ಆಗಿದ್ದು ಯಾವ ದಾಳಿ, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಕಾಲಾನುಕ್ರಮವಾಗಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ನೋಡೋಣ ಫಸ್ಟ್ ಯಾವುದಾಗಿತ್ತು ಅಂತ. ಇದರಲ್ಲಿ ಮೊದಲು ನಡೆದಂಥದ್ದು ಇಂಡೋ ಗ್ರೀಕರ ದಾಳಿ ಅಂದರೆ ಬಿ, ಆಮೇಲೆ ನಡೆದಂಥದ್ದು ಶಂಕರ ದಾಳಿ ಅಂದರೆ ಎ, ಆಮೇಲೆ ನಡೆದಂಥದ್ದು ಪಾರ್ಥಿಯನ್ನರ ದಾಳಿ ಅಂದರೆ ಡಿ, ಆಮೇಲೆ ನಡೆದಂಥದ್ದು ಕುಶಾನರ ದಾಳಿ. ಸೊ ಇದಕ್ಕೆ ಆನ್ಸರ್ ಬಂದು ಥರ್ಡ್ ಒನ್, ಅದರಲ್ಲಿ ಫಸ್ಟ್ ನಡೆದಂಥದ್ದು ಇಂಡೋ ಗ್ರೀಕರ ದಾಳಿ, ನಂತರ ಶಂಕರ ದಾಳಿ, ನಂತರ ಪಾರ್ಥಿಯನ್ನರ ದಾಳಿ, ನಂತರ ಕುಶಾನರ ದಾಳಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 11th ಕ್ವಶನ್, ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಮೊದಲನೇದು ಬಿ ಪಿ ಮಾಧವರಾವ್, ಟಿ ಆನಂದರಾವ್, ಪಿ ಎನ್ ಕೃಷ್ಣಮೂರ್ತಿ. ನೆಕ್ಸ್ಟು ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್, ಟಿ ಆನಂದರಾವ್. ನೆಕ್ಸ್ಟು ಟಿ ಆನಂದರಾವ್, ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್. ನೆಕ್ಸ್ಟು ಪಿ ಎನ್ ಕೃಷ್ಣಮೂರ್ತಿ, ಟಿ ಆನಂದರಾವ್, ವಿ ಪಿ ಮಾಧವರಾವ್. ಇದಕ್ಕೆ ಸರಿಯಾದ ಉತ್ತರ ಎರಡನೇದು, ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್, ಟಿ ಆನಂದರಾವ್ ಅವರು. ಈ ಮೂವರಲ್ಲಿ ಮೊದಲು ಮೈಸೂರಿನ ದಿವಾನರಾಗಿದ್ದಂಥವರು ಪಿ ಎನ್ ಕೃಷ್ಣಮೂರ್ತಿ, ತದನಂತರ ಬಂದವರು ವಿ ಪಿ ಮಾಧವರಾವ್, ತದನಂತರ ಬಂದವರು ಟಿ ಆನಂದರಾವ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು. ಹೇಳಿಕೆ 2, ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬೇಕಾಯಿತು. ಈ ಎರಡು ಸ್ಟೇಟ್ಮೆಂಟಲ್ಲಿ ಎರಡೂ ಕೂಡ ಸರಿಯಾಗಿದೆ. ಓಕೆನಾ.
ಆದರೆ ಹೇಳಿಕೆ 2ಕ್ಕೆ ಹೇಳಿಕೆ 1 ಸಂಬಂಧಪಟ್ಟಿಲ್ಲ. ಓಕೆನಾ? ಸೊ ಇದಕ್ಕೆ ಆಪ್ಷನ್ ಬಂದು ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಹಾಗೂ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ನೆಕ್ಸ್ಟು ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ, ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿಲ್ಲ. ನೆಕ್ಸ್ಟು ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ನೆಕ್ಸ್ಟು ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಬಟ್ ಇದಕ್ಕೆ ಸರಿಯಾದ ಉತ್ತರ ಬಂದು ಎರಡನೇದು. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ, ಆದರೆ ಹೇಳಿಕೆ 2ಕ್ಕೆ ಹೇಳಿಕೆ 1 ಸಂಬಂಧಿಸಿಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್, 13th ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮತ್ತೆ ಅದೇ ಥರ ಇನ್ನೊಂದು ಕ್ವಶನ್. ಹೇಳಿಕೆ 1, ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಹೇಳಿಕೆ 2, ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು. ಓಕೆನಾ? ಇದರಲ್ಲಿ ಆನ್ಸರ್ ಬಂದು ಸೆಕೆಂಡ್ ಒನ್ ರೈಟ್ ಆಗಿದೆ. ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ರಣಜಿತ್ ಸಿಂಗ್ ಅವರು ವಿಫಲರಾದರು. ಈ ಹೇಳಿಕೆ ಸರಿಯಾಗಿದೆ. ಸೊ ಆದ್ದರಿಂದ ಇದಕ್ಕೆ ಉತ್ತರ ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 4ನೇದು. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 14th ಕ್ವಶನ್. ಕ್ರಿಸ್ತಪೂರ್ವ BCE 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಹೊಂದಿಸಿ. ಓಕೆನಾ? ಪಟ್ಟಿ 1ರಲ್ಲಿ, ಪಟ್ಟಿ 2ರಲ್ಲಿ, ಪಟ್ಟಿ 1ರಲ್ಲಿ ಗಣರಾಜ್ಯ ಕೊಡಲಾಗಿದೆ, ಪಟ್ಟಿ 2ರಲ್ಲಿ ರಾಜಧಾನಿ ಕೊಡಲಾಗಿದೆ. ಗಣರಾಜ್ಯಗಳು ಬಂದು ಅವಂತಿ, ಕೋಸಲ, ವತ್ಸ, ಮಗಧ. ರಾಜಧಾನಿ ಬಂದು ಕೌಶಾಂಬಿ, ರಾಜಗೃಹ, ಉಜ್ಜಯಿನಿ, ಅಯೋಧ್ಯ. ಇದರಲ್ಲಿ ಯಾವ್ಯಾವ ಗಣರಾಜ್ಯ ಯಾವ್ಯಾವ ರಾಜಧಾನಿಗೆ ಆಗಿದೆ ಅಂತ ಹೊಂದಿಸಿ ಬರೀಬೇಕು. ಓಕೆನಾ? ಸೊ ನೋಡೋಣ ಇವಾಗ. ಅವಂತಿಗೆ ಉಜ್ಜಯಿನಿ, ಕೋಸಲಾಗೆ ಅಯೋಧ್ಯ, ವತ್ಸಾಗೆ ಕೌಶಂಬಿ, ಓಕೆನಾ, ಮಗಧಾಗೆ ರಾಜಗೃಹ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 3ನೇದು. ಎ ಅಂದರೆ ಅವಂತಿಗೆ, 3ನೇದು ಅಂದರೆ ಉಜ್ಜಯಿನಿ, ಬಿ ಅಂದರೆ ಕೋಸಲಾಗೆ, 4ನೇದು ಅಂದರೆ ಅಯೋಧ್ಯ. ನೆಕ್ಸ್ಟ್ ಸಿ ಅಂದರೆ ವತ್ಸಾಗೆ, 1ನೇದು ಅಂದರೆ ಕೌಶಂಬಿ. ನೆಕ್ಸ್ಟು ಡಿ ಅಂದರೆ ಮಗಧ, ಅದಕ್ಕೆ 2ನೇದು ಅಂದರೆ ರಾಜಗೃಹ. ಓಕೆನಾ? ಸೊ ಇದಕ್ಕೆ ಉತ್ತರ ಬಂದು 3ನೇದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 15th ಕ್ವಶನ್. ಈ ಕೆಳಗಿನವರಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲ? ಓಕೆನಾ? ಅದಕ್ಕೆ ಆಪ್ಷನ್ 1 ಅಗ್ನಿ, ಆಪ್ಷನ್ 2 ಪ್ರಜಾಪತಿ, ಆಪ್ಷನ್ 3 ವರುಣ, ಆಪ್ಷನ್ 4 ಸೋಮ. ಈ 4ರಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ 4ನೇದು ಸೋಮ. ಓಕೆನಾ? ಋಗ್ವೇದ ಕಾಲದ ಪ್ರಮುಖ ದೇವತೆಗಳಲ್ಲಿ ಅಗ್ನಿ, ವರುಣ ಮತ್ತು ಪ್ರಜಾಪತಿ ಈ 3ಗಳು ಸಹ ಇದ್ದಾರೆ. ಅದರಲ್ಲಿ ಯಾರು ಅಲ್ಲ ಅಂತಂದರೆ ಸೋಮ. ಓಕೆನಾ? ನೆಕ್ಸ್ಟ್ ಕ್ವಶನ್. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ. ಹೇಳಿಕೆ 2, ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು ಕ್ರಮವಾಗಿ 18 ಮತ್ತು 14ಕ್ಕೆ ನಿಗದಿಪಡಿಸಿತು. ಓಕೆನಾ? ಇದರಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತಂದರೆ
ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ. ಇದು ಸರಿಯಾದ ಹೇಳಿಕೆಯಾಗಿದೆ. ಬಟ್ ಸೆಕೆಂಡ್ ಒನ್ ಇದೆಯಲ್ಲ, ಅದು ತಪ್ಪು. ಇದು ಬಾಲಕರ ಮತ್ತು ಬಾಲಕಿಯರ ನಡುವೆ ಮದುವೆ ವಯಸ್ಸನ್ನು ಕ್ರಮವಾಗಿ 18 ಮತ್ತು 14ಕ್ಕೆ ನಿಗದಿಪಡಿಸಿತು. ಇದು ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೂರನೇದು. ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ತಪ್ಪು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಆಪ್ಷನ್ಸು: ಜಯದೇವನ ಗೀತಗೋವಿಂದದಲ್ಲಿ, ಬಾಣಭಟ್ಟನ ಹರ್ಷಚರಿತೆಯಲ್ಲಿ, ಮಯೂರನ ಸೂರ್ಯಶತಕದಲ್ಲಿ, ಹ್ಯೂಯತ್ಸಾಂಗನ ಸಿಯುಕಿಯಲ್ಲಿ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ಬಂದು ಮೊದಲನೇದು, ಜಯದೇವನ ಗೀತಗೋವಿಂದದಲ್ಲಿ. ಓಕೆನಾ? ಬಟ್ ಏನಪ್ಪ ಅಂತಂದರೆ, ಇದು ಬಾಣಭಟ್ಟನ ಹರ್ಷಚರಿತೆಯಲ್ಲಿ, ಹ್ಯೂಯತ್ಸಾಂಗನ ಸಿಯುಕಿಯಲ್ಲಿ ಕೂಡ ವ್ಯಾಪಕವಾಗಿ ಉಲ್ಲೇಖಿಸಲಾಗಿದೆ. ಆದರೆ ಈ ಸಂದರ್ಭಕ್ಕೆ ತಕ್ಕಂಗೆ ಈ ಕ್ವಶನ್ಗೆ ಸರಿಯಾದ ಉತ್ತರ 1, ಜಯದೇವನ ಗೀತಗೋವಿಂದದಲ್ಲಿ ಕಾಳಿದಾಸರಿಗೆ ಹೋಲಿಸಲಾಗಿದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು? ನೋಡಿ, ಮಾಡಿದವರು ಅಲ್ಲ, ಮಾಡದವರು ಅಂದರೆ ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು? ಆಪ್ಷನ್ನು: ಕರಿಕಾಲ, 1ನೇ ಆದಿತ್ಯ, 1ನೇ ರಾಜರಾಜ, 1ನೇ ರಾಜೇಂದ್ರ. ಇದಕ್ಕೆ ಆನ್ಸರ್ ಬಂದು 4ನೇದು, 1ನೇ ರಾಜೇಂದ್ರ. ಇವರು ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರಾಗಿದ್ದಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಆಪ್ಷನ್: ಸಸಾರಾಮ್ ಸಮಾಧಿ, ಪುರಾನಾ ಕಿಲಾ, ಕುಶ್ಕ್-ಇ-ಸಿರಿ, ರೋಹತ್ಸ್ಗರ್ ಕೋಟೆ. ಇದಕ್ಕೆ ಸರಿಯಾದ ಉತ್ತರ 3ನೇದು, ಕುಶ್ಕ್-ಇ-ಸಿರಿ ಅನ್ನುವಂಥದ್ದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 20th ಕ್ವಶನ್. ಈ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಓಕೆನಾ? ಈ ಕಡೆ ನೇಮ್ ಕೊಟ್ಟಿದ್ದಾರೆ, ಈ ಕಡೆ ಅವರು ಏನೇನು ಸ್ಥಾಪನೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಅವ್ರ ನೇಮು, ಪಟ್ಟಿ 2ರಲ್ಲಿ ಅವರ ಸ್ಥಾಪನೆ ಏನೇನು ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದು ಗುರು ರಾಮದಾಸ, 2ನೇದು ಗುರು ಅರ್ಜುನ ದೇವ, 3ನೇದು ಗುರು ಹರಗೋವಿಂದ, 4ನೇದು ಗುರು ಗೋವಿಂದ ಸಿಂಗ್. ಈ ಕಡೆ ಅಕಾಲ್ ತಖ್ತ್ ಸ್ಥಾಪನೆ, ಆದಿಗ್ರಂಥವನ್ನು ಸಂಕಲಿಸಿದರು, ಖಾಲ್ಸಾ ಸ್ಥಾಪನೆ, ಅಮೃತಸರ ನಗರ ಸ್ಥಾಪಿಸಿದರು. ಯಾರ್ಯಾರು ಯಾವುದನ್ನ ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ, ಗುರು ರಾಮದಾಸರು ಅಮೃತಸರ ನಗರವನ್ನು ಸ್ಥಾಪಿಸಿದರು. ನೆಕ್ಸ್ಟು ಗುರು ಅರ್ಜುನ ದೇವ ಅವರು ಆದಿಗ್ರಂಥವನ್ನು ಸಂಕಲಿಸಿದರು. ನೆಕ್ಸ್ಟು ಗುರು ಹರಗೋವಿಂದ ಅವರು ಅಕಾಲ್ ತಖ್ತ್ ಸ್ಥಾಪನೆಯನ್ನು ಮಾಡಿದ್ರು. ನೆಕ್ಸ್ಟು ಗುರು ಗೋವಿಂದ ಸಿಂಗ್ ಅವರು ಖಾಲ್ಸಾ ಸ್ಥಾಪನೆಯನ್ನು ಮಾಡಿದರು. ಇದಕ್ಕೆ ಸರಿಯಾದ ಉತ್ತರ 4ನೇದು. ಓಕೆನಾ? ಗುರು ರಾಮದಾಸ ಅವರು ಅಮೃತಸರ ಸ್ಥಾಪಿಸ್ತಾರೆ, ಗುರು ಅರ್ಜುನದೇವ ಅವರು ಆದಿಗ್ರಂಥವನ್ನೇ ಸಂಕಲಿಸ್ತಾರೆ. ಬಿಗೆ ಕರೆಕ್ಟ್ ಉತ್ತರ ಬಿನೇ ಇದೆ. ನೆಕ್ಸ್ಟು ಸಿ, ಗುರು ಹರಗೋವಿಂದ ಅವರು ಅಕಾಲ್ ತಖ್ತ್ ಸ್ಥಾಪನೆಯನ್ನು ಮಾಡ್ತಾರೆ. ನೆಕ್ಸ್ಟು ಗುರು ಗೋವಿಂದ ಸಿಂಗ್ ಅವರು ಖಾಲ್ಸಾ ಸ್ಥಾಪನೆಯನ್ನು ಮಾಡ್ತಾರೆ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ
4ನೇದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 21st ಕ್ವಶನ್. ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳನ್ನಾಗಿ ಮಾಡಿ. ಓಕೆನಾ? ಇದನ್ನು ಡ್ರಾ ಮಾಡಿಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಬರೆದು ತೋರಿಸೋದಕ್ಕಾಗಲ್ಲ, ಸೊ ಅದಕ್ಕೆ ಆನ್ಸರ್ನ ಹೇಳ್ತೀನಿ. ಸೊ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇದಕ್ಕೆ ಆನ್ಸರ್ ಬಂದು 2ನೇದು 3 ವರ್ಗಗಳಾಗಿ ಮಾಡಿ ಅಂತಂದರೆ 2ನೇದರಲ್ಲಿ ಆನ್ಸರ್ ನೋಡಿ 1, 3 ಮತ್ತು 5. ನಂತರ 2, 6 ಮತ್ತು 9. ನೆಕ್ಸ್ಟು 4, 7 ಮತ್ತು 8. 3 ವರ್ಗಗಳು ಅಂದರೆ ಗೊತ್ತಲ್ವಾ, ಆ ಥರ ಬರಬೇಕು ಅದು. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. 22ನೇ ಕ್ವಶನ್. ಪ್ರಶ್ನಾರ್ಥಕ ಚಿಹ್ನೆ ಬರುವಂಥ ಜಾಗದಲ್ಲಿ ಬರುವಂಥ ಸಂಖ್ಯೆಯನ್ನು ಗುರುತಿಸಿ. ಪ್ರಶ್ನಾರ್ಥಕ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನೀವು ಗುರುತಿಸ್ಬೇಕು. ಆಪ್ಷನ್ ಬಂದು 75, 68, 56, 66. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು 4, 66. ಓಕೆನಾ? ಅದರದ್ದು ಎಕ್ಸ್ಪ್ಲನೇಷನ್ ನಾನಿಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ, ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಅದರ ಓರೆ ಎತ್ತರವು 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯ ಎಷ್ಟು? ಆಪ್ಷನ್ 16 ಸೆಂಟಿಮೀಟರ್, 14 ಸೆಂಟಿಮೀಟರ್, 12 ಸೆಂಟಿಮೀಟರ್, 10 ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ ಬಂದು 1 ಅಂದರೆ 16 ಸೆಂಟಿಮೀಟರ್. ಇದರ ಕ್ಯಾಲ್ಕುಲೇಷನ್ನ ಸೈಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್. ಎಲ್ ಎಂದರೆ ಪ್ಲಸ್, ಎಮ್ ಎಂದರೆ ಮೈನಸ್ ಮತ್ತು ಎನ್ ಎಂದರೆ ಮೈನಸ್ ಎಂದಾದರೆ 9m 9n1 = ಎಷ್ಟು? ಆಪ್ಷನ್ 1 1, ಆಪ್ಷನ್ 2 -1, ಆಪ್ಷನ್ 3 2, ಆಪ್ಷನ್ 4 0. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಂದರೆ 1. ಇದಕ್ಕೆ ಸರಿಯಾದ ಉತ್ತರ ಬಂದು 1. ಓಕೆನಾ? ಎಕ್ಸ್ಪ್ಲನೇಷನ್ ಅಥವಾ ಕ್ಯಾಲ್ಕುಲೇಟೆಡ್ ಸ್ಕ್ರಿಪ್ಟ್ನ ಸೈಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. 25th ಕ್ವಶನ್. ಪ್ರಶ್ನೆ ಚಿತ್ರ ಅಂದರೆ ಏನಪ್ಪ ಅಂತಂದರೆ, ಅಲ್ಲಿ ಕೊಟ್ಟಿರುವಂಥ ಚಿತ್ರನ ನೋಡಿಕೊಂಡು ನೀವು ಒಂದು ಸ್ಕ್ವೇರ್ನ ಮಾಡಬೇಕಾಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಏನು ಬರುತ್ತೆ ಅಂತ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 4. ಓಕೆನಾ? ಇದ್ರ ಕನ್ಕ್ಲೂಷನ್ನು ಸೈಡಲ್ಲಿ ಫೋಟೋ ಹಾಕ್ತೀನಿ, ಓದ್ಕೊಳ್ಳಿ. ನೆಕ್ಸ್ಟು 26ನೇ ಪ್ರಶ್ನೆ. ಕೆಳಗಿನ ಸ್ತಂಭಲೇಖ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ. ಅಂದರೆ ಸುಮಾರು 1000 ಕ್ವಿಂಟಲ್ಗಳಲ್ಲಿ. ಓಕೆನಾ? ಇದನ್ನು ನೋಡ್ಕೊಳ್ಳಿ, ಗ್ರಾಫ್ನ ಬಿಡಿಸ್ಕೊಳ್ಳಿ. ನೆಕ್ಸ್ಟು
ಹಾಗಾದರೆ 2019 ಮತ್ತು 2020ರ ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿ ಬೆಳೆಯ ಉತ್ಪಾದನೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಅಂದರೆ 50%. ಕ್ಯಾಲ್ಕುಲೇಟೆಡ್ ಸ್ಟ್ರಿಪ್ನ ಹಾಕ್ತೀನಿ ಸೈಡಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ಆಪ್ಷನ್ಸು 270 ಕಿಲೋಮೀಟರ್ಸ್, 297 ಕಿಲೋಮೀಟರ್, 329 ಕಿಲೋಮೀಟರ್, 287 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 329 ಕಿಲೋಮೀಟರ್. ಕ್ಯಾಲ್ಕುಲೇಟರ್ ಸ್ಕ್ರಿಪ್ಟ್ನ ಹಾಕ್ತೀನಿ, ಸಾಲ್ವ್ ಮಾಡಿರೋದು ನೋಡಿ. ನೆಕ್ಸ್ಟ್ ಕ್ವಶನ್. 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದೆ? 500 ರೂಪಾಯಿ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದೆ? ಆಪ್ಷನ್ 20 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 0 ರೂಪಾಯಿ. ಇದಕ್ಕೆ ಸರಿಯಾದ ಉತ್ತರ 3 ಅಂದರೆ 15 ರೂಪಾಯಿ. ಓಕೆನಾ? ಕ್ಯಾಲ್ಕುಲೇಟೆಡ್ ಸ್ಕ್ರಿಪ್ಟ್ ಆನ್ ಯುವರ್ right side, need to watch there. ನೆಕ್ಸ್ಟ್ ಕ್ವಶನ್. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕೂಡುವಿಕೆ ಅಂದರೆ ಕ್ರಾಸಿಂಗ್ಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ? ಆಪ್ಷನ್ 1ನೇದು ಉತ್ತರ ದಿಕ್ಕು, 2ನೇದು ದಕ್ಷಿಣ, 3ನೇದು ಪಶ್ಚಿಮ, 4ನೇದು ಪೂರ್ವ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಅಂದರೆ ಉತ್ತರ ದಿಕ್ಕಿನಲ್ಲಿ ರಂಗಮಂದಿರ ಇರುತ್ತದೆ. ಓಕೆನಾ? ದಿಸ್ ಈಸ್ ಫಾರ್ ಯುವರ್ ರೆಫರೆನ್ಸ್ ಆರ್ ಕನ್ಫ್ಯೂಷನ್ಗೆ ಎಕ್ಸ್ಪ್ಲನೇಷನ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಕೆಳಗಿನ ಪದಗಳನ್ನು ಪದಕೋಶ ಅಂದರೆ ಡಿಕ್ಷನರಿ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವಂಥ ಪದವನ್ನು ಗುರುತಿಸಿ. ಅದರಲ್ಲಿ ಯಾವುದ್ಯಾವುದು ವರ್ಡ್ ಕೊಟ್ಟಿದ್ದಾರೆ ಅಂದರೆ ಕಂಟಿನ್ಯೂಯಸ್, ಕಾವೇರಿ, ಕಾಂಟ್ರವರ್ಸಿ, ಕ್ಯಾಶುವಲ್, ಕಂಟ್ರೋಲ್. ಇದರಲ್ಲಿ 3ನೇ ಸ್ಥಾನದಲ್ಲಿ ಬರುವಂಥ ಪದ ಯಾವುದು ಅಂತಂದರೆ ಸರಿಯಾದ ಉತ್ತರ
ಆಯ್ಕೆ 1 ಅಂದರೆ ಕಂಟಿನ್ಯೂಯಸ್. ಇದಕ್ಕೆ ಸರಿಯಾದ ಉತ್ತರ ಬಂದು ಕಂಟಿನ್ಯೂಯಸ್ ಆಗಿದೆ. ಕಂಟಿನ್ಯೂಯಸ್ 3ನೇ ಸ್ಥಾನದಲ್ಲಿ ಬರುವಂಥ ಪದ ಆಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ ಏನಿದೆ ಅಂತ. 31st ಕ್ವಶನ್. ಕೆಳಗಿನ ಪ್ರಶ್ನೆಗಳಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ. ಹೇಳಿಕೆ 1. ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಹೇಳಿಕೆ 2. ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ. ತೀರ್ಮಾನ: ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಇದಕ್ಕೆ ಉತ್ತರಗಳು: ಖಂಡಿತವಾಗಿಯೂ ನಿಜ. ಎರಡನೇದು ಅಪ್ರಸ್ತುತ. ಮೂರನೇದು ಬಹುಶಃ ನಿಜ. ನಾಲ್ಕನೇದು ಖಂಡಿತವಾಗಿಯೂ ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 1 ಖಂಡಿತವಾಗಿಯೂ ನಿಜ ಅಂತ. ಅಂದರೆ ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ನಿಜ. ಗಣಿತದಲ್ಲಿ ದುರ್ಬಲರಾಗಿರುವರೆಲ್ಲರೂ ಸಂಗೀತಗಾರರೇ. ಇದನ್ನು ನಾವು ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ. ಸೊ ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ, ಅದು ಕೂಡ ನಿಜಾನೇ. ಸೊ ಇದಕ್ಕೆ ಖಂಡಿತವಾಗಿಯೂ ನಿಜ ಅಂತ ಆನ್ಸರ್ನ ನಾವು ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್. 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು? ಅಂದರೆ ಆಗಸ್ಟ್ 14, 2010ನೇ ಇಸ್ವಿಯಲ್ಲಿ ಆಗಸ್ಟ್ 14 ಯಾವ ವಾರದಂದು ಇತ್ತು? ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 1 ಶನಿವಾರ. ಇದನ್ನು ಕ್ಯಾಲೆಂಡರ್ನಲ್ಲಿ ಕ್ಯಾಲ್ಕುಲೇಟ್ನ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ಸ್ಥಳೀಯ ರೈಲುಗಳು 12 km/hನಲ್ಲಿ ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದರೆ ಆ ಮನುಷ್ಯನ ವೇಗವು ಎಷ್ಟು? ಆಪ್ಷನ್ಸ್: 4 km/h, 3 km/h, 5 km/h, 8 km/h. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 4 ಅಂದರೆ 8 km/hನಷ್ಟು ವೇಗ ಆ ಮನುಷ್ಯಂದಾಗಿರುತ್ತೆ. ಓಕೆನಾ. ಕ್ಯಾಲ್ಕುಲೇಟೆಡ್ ಸ್ಕ್ರಿಪ್ಟ್. ನೆಕ್ಸ್ಟ್ ಕ್ವಶನ್. ಕ್ಯೂ, ಬಿ, ಎ, ಪಿ, ವೈ ಮತ್ತು ಆರ್ ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. ವೈ ಮತ್ತು ಆರ್ ಮಧ್ಯದಲ್ಲಿದ್ದಾರೆ. ಕ್ಯೂ ಮತ್ತು ಬಿ ಕೊನೆಯಲ್ಲಿದ್ದಾರೆ. ಪಿ ಯು ಕ್ಯೂನ ಎಡಭಾಗದಲ್ಲಿ ಕುಳಿತಿದ್ದಾರೆ. ಬಿಯ ಬಲಭಾಗದಲ್ಲಿ ಯಾರು ಇದ್ದಾರೆ? ಸೊ ಆಪ್ಷನ್ಸು: ಬಿಯ ಎಡಭಾಗದಲ್ಲಿ ಎ ಇದ್ದಾರೆ, ಅಥವಾ ವೈ, ಅಥವಾ ಆರ್, ಅಥವಾ ಪಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಅಂದರೆ ಎ ಅವರು ಬಿಯ ಬಲಭಾಗದಲ್ಲಿ ಇದ್ದಾರೆ. ವಿವರಣೆ ನೋಡಿ. ನೆಕ್ಸ್ಟ್ ಕ್ವಶನ್. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ HEART ಹಾರ್ಟ್ ಅನ್ನು SVZIG ಎಂದು ಬರೆಯಲಾಗಿದೆ. ಅದೇ ಕೋಡ್ನಲ್ಲಿ MIND ಮೈಂಡ್ ಅನ್ನು
ಹೇಗೆ ಬರೆಯಬಹುದು? ಆಪ್ಷನ್ 1 RMNW, 2 NRMW, 3 WMRN, 4 MNRW. ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 NRMW. ಓಕೆನಾ? ಮೈಂಡನ್ನು NRMW ಆಗಿ ಬರಿಬೋದು. ಓಕೆನಾ? ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಕ್ವಶನ್. ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು ಪಟ್ಟಿ 1ರಲ್ಲಿದ್ದು ಇದನ್ನು ಅವರು ಆಯ್ಕೆಯಾದ ಪಟ್ಟಿ 2ರಲ್ಲಿ ಇರುವ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ. ಓಕೆನಾ? ಪಟ್ಟಿ 1ರಲ್ಲಿ ರಾಜ್ಯಸಭಾ ಸದಸ್ಯರು ಹಾಗೂ ಪಟ್ಟಿ 2ರಲ್ಲಿ ಅವರು ಆಯ್ಕೆಯಾದ ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಪಟ್ಟಿ 1 ಮಾನ್ಸಿಂಗ್ ಮೆರ್ಮಾನ್ ಪರ್ಮಾರ್, ಅಲ್ಕಾ ಸಿಂಗ್, ತರುಣ್ ಚುಗ್, ರಾಜೇಂದ್ರ ಹೀರಾಲಾಲ್ ಜೈನ್. ಪಟ್ಟಿ 2 ರಾಜಸ್ಥಾನ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗುಜರಾತ್. ಓಕೆನಾ? ಇವಾಗ ಈ ರಾಜ್ಯಸಭಾ ಸದಸ್ಯರು ಯಾವ ರಾಜ್ಯಕ್ಕೆ ಆಯ್ಕೆಯಾಗಿರುವಂಥ ಸದಸ್ಯರಾಗಿದ್ದಾರೆ ಅಂತ ನೋಡೋದಾದರೆ, ಮಾನ್ಸಿಂಗ್ ಮೆರ್ಮಾನ್ ಪರ್ಮಾರ್ ಅವರು ಗುಜರಾತ್, ಅಲ್ಕಾ ಸಿಂಗ್ ಅವರು ಮಹಾರಾಷ್ಟ್ರ, ತರುಣ್ ಚುಗ್ ಅವರು ಮಧ್ಯಪ್ರದೇಶ್, ರಾಜೇಂದ್ರ ಹೀರಾಲಾಲ್ ಜೈನ್ ಅವರು ರಾಜಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3. ಓಕೆನಾ? ನೆಕ್ಸ್ಟ್ ಕ್ವಶನ್. ಆಗಮನ್ ಎಂಬುದು ಭಾರತದ ಮೊದಲ ಹಳೆಯ ಉಪಗ್ರಹಗಳ ವಿಲೇವಾರಿ ಮಿಷನ್, ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್, ಭಾರತದ ಮೊದಲ ನಕ್ಷತ್ರಗಳ ಅಧ್ಯಯನ ಮಿಷನ್, ಭಾರತದ ಮೊದಲ ಆಳಸಮುದ್ರ ಅಧ್ಯಯನ ಮಿಷನ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಭಾರತದ ಮೊದಲ ಹಳೆಯ ಉಪಗ್ರಹಗಳ ವಿಲೇವಾರಿ ಮಿಷನ್. ಓಕೆನಾ? ಆಗಮನ್ ಎಂಬುದು ಭಾರತದ ಮೊದಲ ಹಳೆಯ ಉಪಗ್ರಹಗಳ ವಿಲೇವಾರಿ ಮಿಷನ್ ಆಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 38 ಕ್ವಶನ್. JSJB 2.0 ಅನ್ನು ವಿಸ್ತರಿಸಿ. ಆಪ್ಷನ್ 1 ಜಲ ಸಂಜಯ್ ಜನ್ ಭಾಗೀದಾರಿ 2.0, ಜಲ್ ಸಂಜಯ್ ಜಲ್ ಭಾಗೀದಾರಿ 2.0, ಜೀವನ್ ಸಂಚಯ್ ಜನ್ ಭಾಗೀದಾರಿ 2.0, ಜಲ್ ಸಂಚಯ್ ಜೀವನ್ ಭಾಗೀದಾರಿ 2.0. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಜಲ ಸಂಚಯ್ ಜನ್ ಭಾಗೀದಾರಿ 2.0. ಓಕೆನಾ? ನೆಕ್ಸ್ಟ್ ಕ್ವಶನ್. 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯ ವಾಕ್ಯ ಏನು? ಆಪ್ಷನ್ 1 ಸಹಕಾರ ಸಂಘಗಳು ಎಲ್ಲರಿಗೂ ಉತ್ತಮ ಭವಿಷ್ಯ ರೂಪಿಸುತ್ತವೆ. ಆಪ್ಷನ್ 2 ಸಹಕಾರ ಸಂಘಗಳು ವೇಗವರ್ಧಿತ ಸುಸ್ಥಿರ ಅಭಿವೃದ್ಧಿಯ ಪಾಲುದಾರರು. ಆಪ್ಷನ್ 3 ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು. ಆಪ್ಷನ್ 4 ಸುಸ್ಥಿರ ಅನುಭೋಗ ಮತ್ತು ಉತ್ಪಾದನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು. ಓಕೆನಾ? ನೆಕ್ಸ್ಟ್ ಕ್ವಶನ್. 40ನೇ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆ 1 ಇದನ್ನು ಮೇ 15, 2025
25ರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಿಗೆ ಸ್ಥಾಪಿಸಲಾಯಿತು. ಎರಡನೇ ಹೇಳಿಕೆ, GBA ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರ ಸಮೂಹದ ಉಸ್ತುವಾರಿ ವಹಿಸುತ್ತದೆ. ಆಪ್ಷನ್ 3, ಕರ್ನಾಟಕ ಸರ್ಕಾರವು 2025ರ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತಂದು GBAಯನ್ನು ರಚಿಸಿತು. ಇದರಲ್ಲಿ ಸರಿಯಾದ ಆಯ್ಕೆಗಳು ಎ ಮತ್ತು ಬಿ. ಏನು ಅಂತಂದರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಅನ್ನು ಮೇ 15, 2025ರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಿಗೆ ಸ್ಥಾಪಿಸಲಾಯಿತು. ಹಾಗೆ GBA ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರದ ಸಮೂಹದ ಉಸ್ತುವಾರಿಯನ್ನು ವಹಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಎ ಮತ್ತು ಬಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ? ಆಪ್ಷನ್ಸ್ 1 ಉತ್ತಮ್, 2 ಉತ್ಸಾಹ್, 3 ಉಲ್ಲಾಸ್, 4 ಉತ್ಕರ್ಷ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಉಲ್ಲಾಸ್. ಓಕೆನಾ. ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಉಲ್ಲಾಸ್ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 42 SEHAT ಅನ್ನು ವಿಸ್ತರಿಸಿ. ಆಪ್ಷನ್ 1, ಸ್ಕೂಲ್ ಎಜುಕೇಷನ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್. ಸೆಕೆಂಡ್, ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹ್ಯುಮ್ಯಾನಿಟಿ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೆನ್ಸ್. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್. ಸೈನ್ಸ್ ಎಕ್ಸಿಬಿಷನ್ ಫಾರ್ ಹೆಲ್ತ್ ಥ್ರೂ ಆಯುಷ್ ಟ್ರಾನ್ಸ್ಫಾರ್ಮೇಷನ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಸ್ಕೂಲ್ ಎಜುಕೇಷನ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್. ಓಕೆನಾ. ನೆಕ್ಸ್ಟ್ ಕ್ವಶನ್ 43ನೇದು, ಪಂಡಿತ್ ದೀನದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ? ಆಪ್ಷನ್ಸ್, ಇನ್ಸ್ಟಿಟ್ಯೂಟ್ ಆಫ್ ಸೆಕ್ರೆಟರಿಯೇಟ್ ಟ್ರೈನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ, ನೌಕರರ ಭವಿಷ್ಯ ನಿಧಿ ಸಂಸ್ಥೆ. ಇದಕ್ಕೆ ಸರಿಯಾದ ಉತ್ತರ ನೌಕರರ ಭವಿಷ್ಯ ನಿಧಿ ಸಂಸ್ಥೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 44th ಕ್ವಶನ್, ಜನರಲ್ NS ರಾಜಸುಬ್ರಹ್ಮಣಿ ಅವರು 2026ರ ಮೇ 31ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು? ಆಪ್ಷನ್, ಜನರಲ್ ಅನಿಲ್ ಚೌಹಾಣ್, ಜನರಲ್ ಬಿಪಿನ್ ರಾವತ್, ಜನರಲ್ ಉಪೇಂದ್ರ ದ್ವಿವೇದಿ, ಜನರಲ್ ಮನೋಜ್ ಪಾಂಡೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಜನರಲ್ ಅನಿಲ್ ಚೌಹಾಣ್ ಅವರು 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದವರಾಗಿದ್ದಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್ 45th, 2026ರ ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಭಾರತದ ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಅದನ್ನು ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ? ಆಪ್ಷನ್ ಎ ದೇವನಾಗರಿ, ಬಿ ಗುರುಮುಖಿ, ಸಿ ಪರ್ಷಿಯನ್, ಡಿ ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ದೇವನಾಗರಿ ಮತ್ತು ಪರ್ಷಿಯನ್. ಇದಕ್ಕೆ ಉತ್ತರ ಬಂದು ಆಯ್ಕೆ 4. ಓಕೆನಾ. ನೆಕ್ಸ್ಟ್ ಕ್ವಶನ್
ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ? ಆಯ್ಕೆ 1, ಮಾಹಿತಿಯನ್ನು ಅಧಿಕೃತ ಅನುಮತಿಯಿಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. 2, ತಿಳಿದುಕೊಳ್ಳಲೇಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ. 3, ಅವನು ಅಥವಾ ಅವಳು RTI ಅಡಿಯಲ್ಲಿ ಮಾಹಿತಿ ಬಹಿರಂಗಪಡಿಸಿದಾಗ. 4, ಕಾನೂನಿನಿಂದ ಬಹಿರಂಗಪಡಿಸುವಿಕೆಯ ಅಗತ್ಯವಿದ್ದಾಗ. ಇದಕ್ಕೆ ಸರಿಯಾದ ಉತ್ತರ ಮಾಹಿತಿಯನ್ನು ಅಧಿಕೃತ ಅನುಮತಿಯಿಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. ಸರಿಯಾದ ಉತ್ತರ ಬಂದು ಆಯ್ಕೆ 1. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 47th ಕ್ವಶನ್. ಸಂಸ್ಥೆಯೊಳಗಿನ ತಪ್ಪು, ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯುತ್ತಾರೆ? ಉತ್ತರ ಆಪ್ಷನ್ಸ್: 1, ವಿಷಲ್ ಬ್ಲೋಯಿಂಗ್, 2, ವಿಂಡ್ ಬ್ಲೋಯಿಂಗ್, 3, ವಿಸ್ಪರಿಂಗ್, 4, ಡಿಸಿಪ್ಲಿನಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 1, ವಿಷಲ್ ಬ್ಲೋಯಿಂಗ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್. 1995ರ ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ 1, ಸಾರ್ವಜನಿಕ ಜೀವನದ 5 ಮೂಲತತ್ವಗಳು, 2ನೇದು ಸಾರ್ವಜನಿಕ ಜೀವನದ 9 ಮೂಲತತ್ವಗಳು, 3 ಸಾರ್ವಜನಿಕ ಜೀವನದ 7 ಮೂಲತತ್ವಗಳು, 4 ಸಾರ್ವಜನಿಕ ಜೀವನದ 8 ಮೂಲತತ್ವಗಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಸಾರ್ವಜನಿಕ ಜೀವನದ 7 ತತ್ವಗಳು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 49th. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ಆಪ್ಷನ್ಸ್: 1, ಉನ್ನತ ಮಟ್ಟದ ಶಿಸ್ತು, 2, ಸಾರ್ವತ್ರಿಕ ಭ್ರಾತೃತ್ವ, 3, ವೈಯಕ್ತಿಕ ಪೂರ್ವಾಗ್ರಹಗಳು, 4, ಸಾಮರಸ್ಯ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 4, ಸಾಮರಸ್ಯ. ನೆಕ್ಸ್ಟ್ ಕ್ವಶನ್. ಕೆಲಸದ ಸ್ಥಳಗಳಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಯಾವ್ದ್ಯಾವುದು ಅಂತ ಆಯ್ಕೆ ಮಾಡಿ ಹೇಳಬೇಕು. ಯಾವ್ದ್ಯಾವುದು ಅಂದರೆ ತಿರುಚುವಿಕೆ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ, ರಹಸ್ಯ ಮತ್ತು ಸ್ಪರ್ಧೆ, ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 4, ನಂಬಿಕೆ ಮತ್ತು ಸಹಕಾರ ಮತ್ತು ಸಮಗ್ರತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 51ನೇ ಪ್ರಶ್ನೆ. ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಹೇಳಿಕೆ 1, ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100 ಅಂದರೆ 1ನೇ ವಿಧಿ ತಿಳಿಸುತ್ತದೆ. ಹೇಳಿಕೆ 2, 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆಗಳನ್ನು ಸಂಸತ್ತಿನ ಎರಡೂ ಸದನಗಳಲ್ಲಿ ಮಂಡಿಸಬಹುದು. ಹೇಳಿಕೆ 3, ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದ್ದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ. ಹೇಳಿಕೆ 4, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರದ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಿ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಎ, ಸಿ ಮತ್ತು ಡಿ. ಓಕೆನಾ.
ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 1ನೇ ವಿಧಿ ತಿಳಿಸುತ್ತದೆ. ಇದು ಸರಿ. 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆಗಳನ್ನು ಸಂಸತ್ತಿನ ಎರಡೂ ಸದನಗಳಲ್ಲಿ ಮಂಡಿಸಬಹುದು. ಇದು ತಪ್ಪು. ನೆಕ್ಸ್ಟು, ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದ್ದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ. ಇದು ಸರಿ. ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿ ಬರುತ್ತದೆ. ಇದು ಕೂಡ ಸರಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ನೆಕ್ಸ್ಟ್ ಕ್ವಶನ್. UPSC ಸದಸ್ಯರನ್ನು ನೇಮಕಾತಿ ಮಾಡುವವರು ಯಾರು? ಆಯ್ಕೆ 1 ಭಾರತದ ರಾಷ್ಟ್ರಪತಿ, 2 ಭಾರತದ ಪ್ರಧಾನಮಂತ್ರಿ, 3 ರಾಜ್ಯದ ರಾಜ್ಯಪಾಲರು, 4 UPSC ಅಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಭಾರತದ ರಾಷ್ಟ್ರಪತಿಯವರು UPSC ಸದಸ್ಯರನ್ನು ನೇಮಕಾತಿ ಮಾಡುತ್ತಾರೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಆಯ್ಕೆ 1 ಕೇಂದ್ರ ಪಟ್ಟಿ, 2 ರಾಜ್ಯ ಪಟ್ಟಿ, 3 ಸಮವರ್ತಿ ಪಟ್ಟಿ, 4 ಭಾರತದ ಅಧಿಕೃತ ಭಾಷೆಗಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ. ಆಯ್ಕೆ ಡಿ ಸರಿಯಾದ ಉತ್ತರ ಆಗಿದೆ. ಆಯ್ಕೆ ಎ, ಬಿ ಮತ್ತು ಸಿ ಸರಿಯಾದ ಉತ್ತರಗಳಾಗಿವೆ. ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ರಾಜ್ಯ ಪಟ್ಟಿಗಳನ್ನು 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಇದಕ್ಕೆ ಸರಿಯಾದ ಆಯ್ಕೆ ಬಂದು 4. ಓಕೆನಾ. ನೆಕ್ಸ್ಟ್ ಕ್ವಶನ್. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? ಆಪ್ಷನ್ 1 ನ್ಯಾಯಾಂಗ, 2 ಶಾಸಕಾಂಗ, 3 ಜನರು, 4ನೇದು ಸಂವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಶಾಸಕಾಂಗ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 55th. ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ? ಆಪ್ಷನ್ಸ್ 1 10ನೇ ಭಾಗ, 2 12ನೇ ಭಾಗ, 3 16ನೇ ಭಾಗ, 4 18ನೇ ಭಾಗ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 2 12ನೇ ಭಾಗ. ಭಾರತ ಸಂವಿಧಾನದ 12ನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿ ಅಲ್ಲ? 1 ರಾಜ್ಯ ಸರ್ಕಾರವು ಸಂವಿಧಾನದ ನಿಯಮಗಳ ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಬಹುದು. 2ನೇದು ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. 3 ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸುವ ನಿರ್ಣಯವನ್ನು ಸಂಸತ್ತಿನ ಸರಳ ಬಹುಮತದಿಂದ ಅಂಗೀಕರಿಸಬಹುದು. 4ನೇದು ರಾಷ್ಟ್ರಪತಿ ಆಡಳಿತವನ್ನು ವಿಧಿಸಿರುವ ರಾಜ್ಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರದೊಂದಿಗಿನ ರಾಜ್ಯದ ಸಂಬಂಧದಲ್ಲಿ ಬದಲಾವಣೆ ಆಗುತ್ತದೆ. ಇದರಲ್ಲಿ ಯಾವ ಹೇಳಿಕೆ ಸರಿ ಅಂತಂದರೆ ಇದಕ್ಕೆ ಉತ್ತರ ಆಯ್ಕೆ 2. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಸೊ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ನೆಕ್ಸ್ಟ್ ಕ್ವಶನ್. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು ಯಾರು? ಆಯ್ಕೆ 1 ಸಿ ರಾಜಗೋಪಾಲಾಚಾರಿ, 2 BN ರಾವ್, 3 ಡಾಕ್ಟರ್ BR ಅಂಬೇಡ್ಕರ್, 4 ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇದಕ್ಕೆ ಸರಿಯಾದ ಉತ್ತರ
ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಓಕೆನಾ. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂಥವರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಸಂವಿಧಾನವು ಅದರ ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ಇದು ತಪ್ಪು. ಭಾರತದ ಸಂವಿಧಾನವು ನಾಗರಿಕ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವಂಥ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸುತ್ತದೆ. ಇದು ಕೂಡ ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4. ಎ ಮತ್ತು ಬಿ ಎರಡೂ ಕೂಡ ತಪ್ಪು. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ ಅಂತ. 59th. ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಯಾವ್ಯಾವ ಹಕ್ಕು ಅಂತ ಇದೆ, ಪಟ್ಟಿ 2ರಲ್ಲಿ ಆ ಹಕ್ಕುಗಳು ಯಾವ ವಿಧಿಯಡಿಯಲ್ಲಿ ಬರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಮ್ಯಾಚ್ ಮಾಡಬೇಕು. ಪಟ್ಟಿ 1ರಲ್ಲಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ಅಲ್ಪಸಂಖ್ಯಾತರ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು. ಹಾಗೆ ಈ ಕಡೆ ಪಟ್ಟಿ 2ರಲ್ಲಿ 29ನೇ ವಿಧಿ, 21ನೇ ವಿಧಿ, 23ನೇ ವಿಧಿ, 16ನೇ ವಿಧಿ. ಇದರಲ್ಲಿ ಯಾವುದಕ್ಕೆ ಸರಿ ಹೊಂದುತ್ತೆ ಅಂತ ಅಂದರೆ, ಮೊದಲನೇದು ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ಅದು ಬಂದು 16ನೇ ವಿಧಿಯಡಿಯಲ್ಲಿ ಬರುತ್ತದೆ. ನೆಕ್ಸ್ಟು ಅಲ್ಪಸಂಖ್ಯಾತರ ಹಕ್ಕು, ಅದು ಬಂದು 29ನೇ ವಿಧಿಯಡಿ ಬರುತ್ತದೆ. ನೆಕ್ಸ್ಟು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಅದು 21ನೇ ವಿಧಿಯಡಿ ಬರುತ್ತದೆ. ನೆಕ್ಸ್ಟು ಶೋಷಣೆ ವಿರುದ್ಧದ ಹಕ್ಕು, ಅದು ಬಂದು 23ನೇ ವಿಧಿಯಡಿ ಬರುತ್ತದೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 3. ಓಕೆನಾ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ 16ನೇ ವಿಧಿ, ಅಲ್ಪಸಂಖ್ಯಾತರ ಹಕ್ಕು 29ನೇ ವಿಧಿ, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು 21ನೇ ವಿಧಿ, ಶೋಷಣೆಯ ವಿರುದ್ಧದ ಹಕ್ಕು 23ನೇ ವಿಧಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 60 ಕ್ವಶನ್. ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? ಆಯ್ಕೆ 1 ಸಂಸತ್ತಿನ ಸದಸ್ಯರು, 2 ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು, 3 ವಿಧಾನ ಪರಿಷತ್ತಿನ ಸದಸ್ಯರು, 4 ಸ್ಥಳೀಯ ಸರ್ಕಾರಗಳ ಸದಸ್ಯರು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುತ್ತಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುವು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ? ಆಯ್ಕೆಗಳು 1 ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, 2 ಅಂಡಮಾನ್ ಮತ್ತು ನಿಕೋಬಾರ್, ದೆಹಲಿ, ಪುದುಚೇರಿ, 3 ದಾದ್ರಾ ನಗರ ಹವೇಲಿ, ದಮನ್ ಮತ್ತು ದಿಯು, ದೆಹಲಿ, ಲಕ್ಷದ್ವೀಪ. ನೆಕ್ಸ್ಟು 4ನೇದು ಚಂಡೀಗಢ, ಲಕ್ಷದ್ವೀಪ, ಲಡಾಖ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಪುದುಚೇರಿ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 62nd. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? 1 ಸಾಲಿಸಿಟರ್ ಜನರಲ್, ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 3 ಅಟಾರ್ನಿ ಜನರಲ್. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಅಟಾರ್ನಿ ಜನರಲ್ ಅವರು ಆಗಿರುತ್ತಾರೆ. ಓಕೆನಾ. ನೆಕ್ಸ್ಟು ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಕಂಡವರಿಗೆ ನೀಡುತ್ತಾರೆ.
ಆಯ್ಕೆ 1 ಸಂಬಂಧಿಸಿದ ರಾಜ್ಯದ ಮುಖ್ಯಮಂತ್ರಿ, 2 ರಾಷ್ಟ್ರಪತಿ, 3 ಪ್ರಧಾನಮಂತ್ರಿ, 4 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು 1 ಮುಖ್ಯಮಂತ್ರಿಗೆ, 2 ರಾಜ್ಯದ ರಾಜ್ಯಪಾಲರಿಗೆ, 3 ವಿಧಾನ ಪರಿಷತ್ತಿಗೆ, 4 ವಿಧಾನಸಭೆಗೆ. ಇದಕ್ಕೆ ಸರಿಯಾದ ಉತ್ತರ ರಾಜ್ಯದ ರಾಜ್ಯಪಾಲರಿಗೆ, ಆಯ್ಕೆ 2. ಓಕೆನಾ. ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ರಾಜ್ಯದ ರಾಜ್ಯಪಾಲರಿಗೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. 65th. ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ. ನ್ಯಾಯಕ್ಕೆ ಗೌತಮ, ಯೋಗಗೆ ಜೈಮಿನಿ, ಸಾಂಖ್ಯಗೆ ಕಪಿಲ, ಪೂರ್ವ ಮೀಮಾಂಸಾ ಅದಕ್ಕೆ ಪತಂಜಲಿ. ಇದರಲ್ಲಿ ಯಾವ 2 ಜೋಡಿಗಳು ತಪ್ಪಾಗಿವೆ ಅಂತಂದರೆ ಬಿ ಮತ್ತು ಡಿ. ಯೋಗಗೆ ಜೈಮಿನಿ, ಪೂರ್ವ ಮೀಮಾಂಸಾ ಅದಕ್ಕೆ ಪತಂಜಲಿ. ಈ 2 ಜೋಡಿಗಳು ತಪ್ಪಾಗಿವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಬಿ ಮತ್ತು ಡಿ. ಈ 2 ಜೋಡಿಗಳು ತಪ್ಪಾಗಿವೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಪಟ್ಟಿ 1ರ ದಿನಾಚರಣೆಗಳನ್ನು ಪಟ್ಟಿ 2ರಲ್ಲಿ ಕೊಟ್ಟಿರುವ ದಿನಾಂಕಗಳೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಪಟ್ಟಿ 1ರಲ್ಲಿ ದಿನಾಚರಣೆಗಳನ್ನ ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ದಿನಾಂಕವನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಭೂಮಿ ದಿನ, ವಿಶ್ವ ಓಝೋನ್ ದಿನ, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ, ವಿಶ್ವ ಜನಸಂಖ್ಯಾ ದಿನ. ಈ ಕಡೆ ಪಟ್ಟಿ 2ರಲ್ಲಿ ಡಿಸೆಂಬರ್ 2, ಏಪ್ರಿಲ್ 22, 11 ಜುಲೈ, 16 ಸೆಪ್ಟೆಂಬರ್. ಇದಕ್ಕೆ ಸರಿಯಾದ ಉತ್ತರ ಭೂಮಿಯ ದಿನ ಅದಕ್ಕೆ ಏಪ್ರಿಲ್ 22, ವಿಶ್ವ ಓಝೋನ್ ದಿನ ಅದಕ್ಕೆ ಸೆಪ್ಟೆಂಬರ್ 16, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಅದಕ್ಕೆ ಡಿಸೆಂಬರ್ 2, ವಿಶ್ವ ಜನಸಂಖ್ಯಾ ದಿನ ಅದಕ್ಕೆ ಜುಲೈ 11. ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಎಗೆ ಸೆಕೆಂಡ್ ಒನ್ ಅಂದರೆ ಭೂಮಿ ದಿನ 22 ಏಪ್ರಿಲ್, ಬಿಗೆ 4th ಒನ್ ಅಂದರೆ ವಿಶ್ವ ಓಝೋನ್ಗೆ 16th ಸೆಪ್ಟೆಂಬರ್, ಸಿಗೆ ಫಸ್ಟ್ ಒನ್ ಅಂದರೆ ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಡಿಸೆಂಬರ್ 2, ವಿಶ್ವ ಜನಸಂಖ್ಯಾ ದಿನ ಡಿಗೆ 3rd ಒನ್ ಅಂದರೆ ಜುಲೈ 11. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3. ನೆಕ್ಸ್ಟ್ ಕ್ವಶನ್. ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಯಾವುದು? ಆಯ್ಕೆ 1 ಫಾಸ್ಟರ್, ಸ್ಟ್ರಾಂಗರ್, ಹೈಯರ್, ಟುಗೆದರ್, 2 ಹೈಯರ್, ಫಾಸ್ಟರ್, ಸ್ಟ್ರಾಂಗರ್, ಟುಗೆದರ್, 3ನೇದು ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್, 4ನೇದು ಹೈಯರ್, ಸ್ಟ್ರಾಂಗರ್, ಫಾಸ್ಟರ್, ಟುಗೆದರ್. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 3 ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್. ಓಕೆನಾ. ನೆಕ್ಸ್ಟ್ ಕ್ವಶನ್. 68. ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ ಯಾವುದು? ಆಯ್ಕೆ 1 ಅಟ್ಲಾಂಟಾ 1964, 2 ರೋಮ್ 1960, 3 ಟೊರಾಂಟೊ 1960, 4 ಟೋಕಿಯೋ 1964. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ರೋಮ್ 1960. ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ರೋಮ್ ಮತ್ತು ವರ್ಷ 1960. ಓಕೆನಾ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರಗಳನ್ನು ಸರಿಯಾಗಿ ತೋರಿಸುತ್ತವೆ? ಎ ಆರೋಗ್ಯ, ಯೋಗ ಮತ್ತು ಸಂತೋಷ, ಬಿ ಆರೋಗ್ಯ, ಓದುವಿಕೆ ಮತ್ತು ಬರೆಯುವಿಕೆ, ಸಿ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ, ಡಿ ಆರೋಗ್ಯ, ಸಂವಹನ ಮತ್ತು ಬರೆಯುವಿಕೆ. ಇದಕ್ಕೆ
ಸರಿಯಾದ ಉತ್ತರ ಅಂದರೆ ಆಯ್ಕೆ 3 ಸಿ ಮಾತ್ರ. ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ ಮಾತ್ರ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಹಣಕಾಸು ಆಯೋಗನ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಮುಖ್ಯಸ್ಥರನ್ನು ಕೊಟ್ಟಿದ್ದಾರೆ. ಸೊ ಪಟ್ಟಿ 1ರಲ್ಲಿ 1ನೇ 2ನೇ 3ನೇ 4ನೇ 5ನೇ ಅಂತ ಕೊಟ್ಟಿದ್ದಾರೆ. ಅಂದರೆ 1ನೇ ಹಣಕಾಸು ಆಯೋಗ, 2ನೇ ಹಣಕಾಸು ಆಯೋಗ ಆ ಥರ. ಈಗ ಈ ಕಡೆ ಪಟ್ಟಿ 2ರಲ್ಲಿ ಮುಖ್ಯಸ್ಥರು ಕೆ ಸಂತಾನಂ, ಮಹಾವೀರ್ ತ್ಯಾಗಿ, ಕೆ ಸಿ ನಿಯೋಗಿ, ಅಶೋಕ್ ಕುಮಾರ್ ಚಂದ, ಪಿ ವಿ ರಾಜಮನ್ನಾರ್. ಇದಕ್ಕೆ ಸರಿಯಾದ ಉತ್ತರನ ನೋಡೋಣ. ಎ ಅಂದರೆ 1ನೇ ಹಣಕಾಸು ಆಯೋಗ, ಅದರ ಮುಖ್ಯಸ್ಥರು ಕೆ ಸಿ ನಿಯೋಗಿ. 2ನೇ ಹಣಕಾಸು ಆಯೋಗ, ಅದಕ್ಕೆ ಕೆ ಸಂತಾನಂ ಅವರು ಮುಖ್ಯಸ್ಥರು. ನೆಕ್ಸ್ಟು 3ನೇ ಹಣಕಾಸು ಆಯೋಗ, ಅದಕ್ಕೆ ಅಶೋಕ್ ಕುಮಾರ್ ಚಂದ ಅವರು ಮುಖ್ಯಸ್ಥರು. ನೆಕ್ಸ್ಟು 4ನೇ ಹಣಕಾಸು ಆಯೋಗ, ಅದಕ್ಕೆ 4ನೇ ಹಣಕಾಸು ಆಯೋಗ, ಅದಕ್ಕೆ ವಿ ಪಿ ರಾಜಮನ್ನಾರ್ ಅವರು. 5ನೇ ಹಣಕಾಸು ಆಯೋಗ, ಅದಕ್ಕೆ ಮಹಾವೀರ್ ತ್ಯಾಗಿ. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 1 ಎ ಅಂದರೆ 1ನೇ ಹಣಕಾಸು ಆಯೋಗಕ್ಕೆ 3 ಅಂದರೆ ಕೆ ಸಿ ನಿಯೋಗಿ ಅವರು. ನೆಕ್ಸ್ಟು ಬಿ ಅಂದರೆ 2ನೇ ಹಣಕಾಸು ಆಯೋಗ, ಅದಕ್ಕೆ ಮುಖ್ಯಸ್ಥರು 1 ಕೆ ಸಂತಾನಂ. ನೆಕ್ಸ್ಟು ಸಿ 3ನೇ ಹಣಕಾಸು ಆಯೋಗಕ್ಕೆ 4 ಅಶೋಕ್ ಕುಮಾರ್ ಚಂದ ಅವರು. ನೆಕ್ಸ್ಟ್ 4ನೇ ಹಣಕಾಸು ಆಯೋಗ, ಅದಕ್ಕೆ ವಿ ಪಿ ರಾಜಮನ್ನಾರ್ ಅವರು. ನೆಕ್ಸ್ಟ್ 5ನೇ ಹಣಕಾಸು ಆಯೋಗ, ಅದಕ್ಕೆ ಮಹಾವೀರ್ ತ್ಯಾಗಿ ಅವರು ಮುಖ್ಯಸ್ಥರಾಗಿರ್ತಾರೆ. ಓಕೆನಾ. 71ನೇ ಪ್ರಶ್ನೆ. ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣದಿಂದ ಬರುತ್ತದೆ. ಆಯ್ಕೆಗಳು ಕ್ರೋಮೋಸೋಮ್ಗಳ ಸಂಖ್ಯೆ 48 ಆಗುವುದರಿಂದ, ಕ್ರೋಮೋಸೋಮ್ಗಳ ಸಂಖ್ಯೆ 46 ಆಗುವುದರಿಂದ, ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ, 21ನೇ ಜೋಡಿಯಲ್ಲಿ ಒಂದು ಕ್ರೋಮೋಸೋಮ್ನ ಹೆಚ್ಚಳ, ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ, ಒಂದು ಎಕ್ಸ್ ಕ್ರೋಮೋಸೋಮ್ ಹೆಚ್ಚಾಗಿರುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗುವುದರಿಂದ, ಒಂದು ಎಕ್ಸ್ ಕ್ರೋಮೋಸೋಮ್ ಹೆಚ್ಚಾಗುವುದರಿಂದ ಟರ್ನರ್ ಸಿಂಡ್ರೋಮ್ ಎನ್ನುವಂಥ ಒಂದು ಕಾಯಿಲೆ ಬರುತ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಮೈಕ್ರೋಬ್ ಅಂದರೆ ಪಾಚಿ ಅನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು? ಆಯ್ಕೆಗಳು ಜೆಲಿಡಿಯಂ, 2ನೇದು ಸ್ಪೈರುಲಿನಾ, ಗ್ರಾಸಿಲೇರಿಯಾ, ಸ್ಪೈರೋಗೈರಾ. ಇದಕ್ಕೆ ಸರಿಯಾದ ಉತ್ತರ ಸ್ಪೈರುಲಿನಾ. ಓಕೆನಾ. ಮೈಕ್ರೋಬ್ ಅಂದರೆ ಪಾಚಿಗಳನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವಂಥ ವಸ್ತು ಯಾವುದು ಅಂತಂದರೆ ಸ್ಪೈರುಲಿನಾ ಪಾಚಿ ಎನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್. ಮಿನಾಮಟ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವ ಆಂಥ್ರೋಪೋಜೆನಿಕ್ ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯದಿಂದ ಅಂದರೆ ಯಾವ ಮಾಲಿನ್ಯದಿಂದ ಮಾನವ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುವುದಾಗಿದೆ. ಆಯ್ಕೆಗಳು ಪಾದರಸ, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು. ಇದಕ್ಕೆ ಸರಿಯಾದ ಉತ್ತರ ಬಂದು ಸರಿಯಾದ ಆಯ್ಕೆ ಪಾದರಸ. ಓಕೆನಾ. ಮುನಾಮಿಟಾ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯು ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು, ಇದು ಮಾನವ ಚಟುವಟಿಕೆಗಳಿಂದ ಉಂಟಾಗುವ ಪಾದರಸ ಮಾಲಿನ್ಯದಿಂದ ಮಾನವ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುತ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. 74. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸಲು ಇರುವಂಥ ಮುಖ್ಯ ಕಾರಣ.
ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ, ಅಗ್ಗವಾಗಿರುತ್ತದೆ. CNGಯನ್ನು ನಿರಂತರವಾಗಿ ಮತ್ತು ಅಡೆತಡೆಯಿಲ್ಲದೆ ಪೂರೈಕೆ ಮಾಡಲು ಪೈಪ್ಲೈನ್ಗಳನ್ನು ಹಾಕುವುದು ಸುಲಭ. ಕಲಬೆರಕೆ ಮಾಡುವುದು ಅಥವಾ ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ಯಾವುದು ಅಂತಂದರೆ A ಮತ್ತು B ಮತ್ತು D ಮಾತ್ರ. ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ, ಅಗ್ಗವಾಗಿರುತ್ತದೆ, ಕಲಬೆರಕೆ ಮಾಡುವುದು ಅಥವಾ ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ. ಓಕೆನಾ? ಸೊ ಇದಕ್ಕೆ ಸರಿಯಾದ ಆಯ್ಕೆ 2. ನೆಕ್ಸ್ಟ್ ಕ್ವಶನ್. ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು. ಆಯ್ಕೆ ವಿಟಮಿನ್ಗಳು, ಶರ್ಕರ ಪಿಷ್ಟಗಳು, ಒಮೆಗಾ 3 ಫ್ಯಾಟಿ ಆಸಿಡ್ಗಳು, ಒಲಿಗೋಸ್ಯಾಕರೈಡ್ಗಳು. ಇದಕ್ಕೆ ಸರಿಯಾದ ಉತ್ತರ ಬಂದು ಒಮೆಗಾ 3 ಫ್ಯಾಟಿ ಆಸಿಡ್ಗಳು. ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಒಮೆಗಾ 3 ಫ್ಯಾಟಿ ಆಸಿಡ್ಗಳು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3. ನೆಕ್ಸ್ಟು, ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಆಯ್ಕೆಗಳು: ಈರುಳ್ಳಿ ಮತ್ತು ಕ್ಯಾಕ್ಟಸ್, ಬಟಾಣಿ ಮತ್ತು ಶುಂಠಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಮತ್ತು ಕ್ಯಾಕ್ಟಸ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಈರುಳ್ಳಿ ಮತ್ತು ಕ್ಯಾಕ್ಟಸ್. ನೆಕ್ಸ್ಟು, ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯ ಹೆಸರು? ಆಯ್ಕೆ: ಹಿಮೋಡಯಾಲಿಸಿಸ್, ಯುರೇಮಿಯಾ, ಮೂತ್ರಪಿಂಡದ ಕಲ್ಲುಗಳು, ನೆಫ್ರಿಟಿಸ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಯುರೇಮಿಯಾ ಎಂದು ಈ ಸ್ಥಿತಿಯ ಹೆಸರು. ಓಕೆನಾ? ನೆಕ್ಸ್ಟ್ ಕ್ವಶನ್. ಜೆಲ್ ವಿದ್ಯುತ್ಸರಣಗಳಲ್ಲಿ DNA ಯಾವ ಕಡೆ ಚಲಿಸುತ್ತದೆ? ಆಪ್ಷನ್ಸ್: ಋಣಾತ್ಮಕ ಎಲೆಕ್ಟ್ರೋಡ್, ಧನಾತ್ಮಕ ಎಲೆಕ್ಟ್ರೋಡ್, ತಟಸ್ಥ, ಯಾದೃಚ್ಛಿಕ. ಸರಿಯಾದ ಉತ್ತರ ಆಯ್ಕೆ 2, ಜೆಲ್ ವಿದ್ಯುತ್ಸರಣದಲ್ಲಿ DNA ಧನಾತ್ಮಕ ಎಲೆಕ್ಟ್ರೋಡ್ ಕಡೆಗೆ ಚಲಿಸುತ್ತವೆ. ನೆಕ್ಸ್ಟ್ ಕ್ವಶನ್. ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಗ್ರಹಗಳು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಭ್ರಮಣೆಯ ಅವಧಿಗಳು ಎಷ್ಟು ಅಂತ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಗುರು, ಶನಿ, ಯುರೇನಸ್, ನೆಪ್ಚೂನ್. ಭ್ರಮಣೆಯ ಅವಧಿ 84 ವರ್ಷಗಳು, 12 ವರ್ಷಗಳು, 165 ವರ್ಷಗಳು, 29 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಏನು ಅಂತ. ಫಸ್ಟ್ನೇದು, ಗುರುಗ್ರಹಕ್ಕೆ 12 ವರ್ಷಗಳು, ಶನಿ ಗ್ರಹಕ್ಕೆ 29 ವರ್ಷಗಳು, ಯುರೇನಸ್ಗೆ 84 ವರ್ಷಗಳು, ನೆಪ್ಚೂನ್ಗೆ 165 ವರ್ಷಗಳು. ಸೊ ಇದಕ್ಕೆ ಸರಿಯಾದ ಆಯ್ಕೆ 4, ಎ ಅಂದರೆ ಗುರುಗ್ರಹಕ್ಕೆ 2 ಅಂದರೆ 12 ವರ್ಷಗಳು, ಬಿ ಶನಿಗ್ರಹಕ್ಕೆ 4 29 ವರ್ಷಗಳು, ಸಿ ಯುರೇನಸ್ಗೆ 84 ವರ್ಷಗಳು, ಡಿ ನೆಪ್ಚೂನ್ಗೆ 165 ವರ್ಷಗಳು. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಹೇಳಿಕೆ 2, ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಈ 2ರಲ್ಲಿ ಹೇಳಿಕೆ ಯಾವುದು ಸರಿ ಯಾವುದು ತಪ್ಪು ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಸರಿಯಾದ ಆಯ್ಕೆ ಬಂದು ಆಯ್ಕೆ 3. ಓಕೆನಾ? ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಇದು ಸರಿಯಾದ ಹೇಳಿಕೆ. ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಇದು ಹೇಳಿಕೆ ತಪ್ಪು. ಓಕೆನಾ? ಸರಿಯಾದ ಆಯ್ಕೆ
3. ನೆಕ್ಸ್ಟ್ ಕ್ವಶನ್ GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ GAGAN ಗಗನ್ ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ SBAS ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು? ಇಸ್ರೋ ಮತ್ತು DRDO ಮತ್ತು AAI ಮತ್ತು HAL. ಇಸ್ರೋ ಮತ್ತು AAI. ಇದಕ್ಕೆ ಸರಿಯಾದ ಆಯ್ಕೆ 4. ಓಕೆನಾ. ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ ಏಕೆಂದರೆ ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ. 2. ಮಿಶ್ರಲೋಹದ ಪ್ರತಿರೋಧವು ಅದರ ಘಟಕ ಲೋಹಗಳ ರೋಧಕ್ಕಿಂತಲೂ ಹೆಚ್ಚಿನದಾಗಿರುತ್ತದೆ. ನೆಕ್ಸ್ಟು ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಕಡಿಮೆಯಾಗಿರುತ್ತದೆ. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ಆಕ್ಸಿಡೀಕರಣಗೊಳ್ಳುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದಾಗಿರುತ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತದೆ. ಇದಕ್ಕೆ ಕಾರಣವಾಗಬಹುದಾದ ಒಂದು ಅಂಶವೆಂದರೆ ಮೊಸರಿನಲ್ಲಿರುವ ನೀರು, ಮೊಸರಿನಲ್ಲಿರುವ ಲವಣದ ಅಂಶ, ಮೊಸರಿನಲ್ಲಿರುವ ಸಿಹಿಯ ಅಂಶ, ಮೊಸರು ತಾಮ್ರದೊಂದಿಗೆ ವರ್ತಿಸುವುದು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 4. ಮೊಸರು ತಾಮ್ರದೊಂದಿಗೆ ವರ್ತಿಸುತ್ತದೆ. ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಹೇಳಿಕೆ 1 ಆಮ್ಲಗಳ ರುಚಿ ಕಹಿಯಾಗಿರುತ್ತದೆ. ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿರುತ್ತದೆ. ಇದಕ್ಕೆ ಯಾವ್ದ್ಯಾವ್ದು ಸರಿ ಯಾವ್ದ್ಯಾವ್ದು ತಪ್ಪು ಅಂದರೆ ಆಮ್ಲಗಳ ರುಚಿ ಕಹಿಯಾಗಿರುತ್ತದೆ ಇದು ಕೂಡ ಸರಿ. ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿರುತ್ತದೆ ಇದು ಕೂಡ ಸರಿ. ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಕೂಡ ಸರಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಪಟ್ಟಿ 1 Cu+Zn Cu+Sn Pb+Sn Na+Hg. ಅದಕ್ಕೆ ಸರಿಯಾದ ಉತ್ತರನ ಸೆಕೆಂಡ್ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಸೋಲ್ಡರ್, ಹಿತ್ತಾಳೆ, ಅಮಾಲ್ಗಮ್, ಕಂಚು. ಇದರಲ್ಲಿ ಯಾವುದಕ್ಕೆ ಹೊಂದಿಕೆ ಆಗುತ್ತೆ ಅಂತ ನೋಡೋದಾದರೆ Cu+Zn ಅದಕ್ಕೆ ಹಿತ್ತಾಳೆ, Cu+Sn ಅದಕ್ಕೆ ಕಂಚು, Pb+Sn ಅದಕ್ಕೆ ಸೋಲ್ಡರ್, Na+Hg ಅದಕ್ಕೆ ಅಮಾಲ್ಗಮ್. ಸೊ ಇವಾಗ ಇದಕ್ಕೆ ಸರಿಯಾದ ಆಯ್ಕೆ 1 ಅಂದರೆ ಎಗೆ 2, ಬಿಗೆ 4, ಸಿಗೆ 1, ಡಿಗೆ 3. ಇದಕ್ಕೆ ಸರಿಯಾದ ಆಯ್ಕೆ 1. ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ. ಆಮ್ಲಜನಕ ಮತ್ತು ಜಲಜನಕ, ಸಾರಜನಕ ಮತ್ತು ಇಂಗಾಲದ ಡೈಆಕ್ಸೈಡ್, ಕ್ರಿಪ್ಟಾನ್ ಮತ್ತು ಕ್ಸೆನಾನ್, ಮೀಥೇನ್ ಮತ್ತು ಹೀಲಿಯಂ. ಇದಕ್ಕೆ ಸರಿಯಾದ ಆಯ್ಕೆ 3 ಕ್ರಿಪ್ಟಾನ್ ಮತ್ತು ಕ್ಸೆನಾನ್. ದೂರದರ್ಶನಗಳ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಉಪಯೋಗಿಸುವ ಅನಿಲಗಳು ಕ್ರಿಪ್ಟಾನ್ ಮತ್ತು ಕ್ಸೆನಾನ್. ನೆಕ್ಸ್ಟ್ ಕ್ವಶನ್ ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಡ್ಯಾಶ್ ಅಂದರೆ ಏನಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಗರಿಷ್ಠ ಚದುರುತ್ತದೆ, ಕನಿಷ್ಠ ಚದುರುತ್ತದೆ, ಗರಿಷ್ಠ ವಿವರ್ತಿಸುತ್ತದೆ, ಕನಿಷ್ಠ ವಿವರ್ತಿಸುತ್ತದೆ.
ಇದಕ್ಕೆ ಸರಿಯಾದ ಉತ್ತರ ಕನಿಷ್ಠ ಚದುರುತ್ತದೆ. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಕನಿಷ್ಠ ಚದುರುತ್ತದೆ. ನೆಕ್ಸ್ಟ್ ಕ್ವಶನ್. ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ? ಆಪ್ಷನ್ಸ್: ಪೊಟ್ಯಾಷಿಯಂ ಟ್ರೈಕ್ರೋಮೇಟ್, ಪೊಟ್ಯಾಷಿಯಂ ಪರಮಾಂಗನೇಟ್, ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಸಲ್ಫೇಟ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಪೊಟ್ಯಾಷಿಯಂ ಪರಮಾಂಗನೇಟ್ ಸಂಯುಕ್ತವನ್ನು ಬಳಸಬಹುದಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಪಟ್ಟಿ 1 ಪಟ್ಟಿ 2 ಜೊತೆ ಹೊಂದಿಸಿ ಮತ್ತು ಕೆಳಗೆ ನೀಡಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಪಟ್ಟಿ 1ರಲ್ಲಿ ಉಪಕರಣಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಬಳಕೆಗಳನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ. ಪಟ್ಟಿ 1ರಲ್ಲಿ ಪ್ಲಾನಿಮೀಟರ್, ಪ್ಯಾಂಥೋಗ್ರಾಫ್, ಬ್ಯಾರೋಮೀಟರ್, ಥರ್ಮೋಮೀಟರ್. ಬಳಕೆಗಳು: ನಕ್ಷತ್ರಗಳನ್ನು ನಕಲು ಮಾಡಲು, ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು, ಕ್ಷೇತ್ರವನ್ನು ಅಳೆಯಲು, ವಾಯುಮಂಡಲದ ಒತ್ತಡ ಅಳೆಯಲು, ಉಷ್ಣಾಂಶ ಅಳೆಯಲು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ಲಾನಿಮೀಟರ್ಗೆ ಕ್ಷೇತ್ರವನ್ನು ಅಳೆಯಲು, ನೆಕ್ಸ್ಟು ಪ್ಯಾಂಥೋಗ್ರಾಫ್ಗೆ ನಕ್ಷೆಗಳನ್ನು ನಕಲು ಮಾಡಲು, ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು, ಬ್ಯಾರೋಮೀಟರ್ಗೆ ವಾಯುಮಂಡಲದ ಒತ್ತಡವನ್ನು ಅಳೆಯಲು, ಅದನ್ನೇ ಸರಿಯಾಗಿ ಕೊಟ್ಟಿದ್ದಾರೆ. ಥರ್ಮೋಮೀಟರ್ ಉಷ್ಣಾಂಶ ಅಳೆಯಲು, ಅದಕ್ಕೂ ಕೂಡ ಆನ್ಸರ್ನ ಸರಿಯಾಗಿಯೇ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಉತ್ತರ ಬಂದು ಆಯ್ಕೆ 1. ಎಗೆ 2ನೇದು, ಬಿಗೆ 1ನೇದು, ಸಿಗೆ 3ನೇದು, ಡಿಗೆ 4ನೇದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸಿ. ಉತ್ತರಗಳು: ಚಾಮುಂಡಿ ಬೆಟ್ಟ, ಬಿಳಿರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ. ನೆಕ್ಸ್ಟ್ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ. ನೆಕ್ಸ್ಟು ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಚಾಮುಂಡಿ ಬೆಟ್ಟ. ನೆಕ್ಸ್ಟು ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ ಹಾಗೂ ಚಾಮುಂಡಿ ಬೆಟ್ಟ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಸರಿಯಾದ ಜೋಡಣೆಗಳನ್ನು ಗುರುತಿಸಿ. ಬೋರ್ ಘಾಟ್ ಮುಂಬೈ ಮತ್ತು ಪುಣೆ, ಥಾಲ್ ಘಾಟ್ ಮುಂಬೈ ಮತ್ತು ನಾಸಿಕ್, ಪಾಲ್ ಘಾಟ್ ರಾಜಸಮಂದ್ ಮತ್ತು ಪಾಲಿ, ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ. ಸರಿಯಾದ ಉತ್ತರ ಎ, ಬಿ ಮತ್ತು ಡಿ. ಬೋರ್ ಘಾಟ್ ಅದು ಮುಂಬೈ ಮತ್ತು ಪುಣೆಯಲ್ಲಿ ಕಂಡುಬರುತ್ತದೆ. ಥಾಲ್ ಘಾಟ್ ಅದು ಮುಂಬೈ ಮತ್ತು ನಾಸಿಕ್ ಹತ್ರ ಕಂಡುಬರುತ್ತದೆ. ಪಾಲ್ ಘಾಟ್ ರಾಜಸಮಂದ್ ಮತ್ತು ಪಾಲಿ, ಇದು ತಪ್ಪು. ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗದ ಹತ್ರ ಕಂಡುಬರುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎ, ಬಿ ಮತ್ತು ಡಿ. ಸರಿಯಾದ ಆಯ್ಕೆ 4. ನೆಕ್ಸ್ಟ್ ಕ್ವಶನ್. ಈ ಕೆಳಗೆ ಕೊಟ್ಟಿರುವಂಥ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧವನ್ನು ಗುರುತಿಸಿ. ಅಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕರ್ನಾಟಕ ಮ್ಯಾಪ್ನ ನೋಡಿ. ಅಲ್ಲಿ ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಯಾವ ಮಣ್ಣು ಕಂಡುಬರುತ್ತದೆ, ಯಾವ ವಿಧದ ಮಣ್ಣು ಕಂಡುಬರುತ್ತದೆ ಅಂತ ಗುರುತಿಸಬೇಕು. ಆಪ್ಷನ್: ಮೆಕ್ಕಲು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು. ಓಕೆನಾ? ಕರ್ನಾಟಕದ ಭಾಗದಲ್ಲಿ ಅಲ್ಲಿ ಗುರುತಿಸಿರುವಂಥ ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ 2. ಜಂಬಿಟ್ಟಿಗೆ ಮಣ್ಣು ಆ ಗುರುತಿಸಿರುವಂಥ ಭಾಗದಲ್ಲಿ
ಕಂಡುಬರುತ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ಕೆಳಕಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ. ನಗರ, ಮೆಗಾಸಿಟಿ, ಮೆಗಲೋಪೋಲಿಸ್, ನಗರ ಸಮುಚ್ಚಯ. ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅಂತಂದರೆ ನಗರ ಬರುತ್ತೆ, ನೆಕ್ಸ್ಟು ನಗರ ಸಮುಚ್ಚಯ ಬರುತ್ತೆ, ನೆಕ್ಸ್ಟು ಮೆಗಲೋಪೋಲಿಸ್ ಬರುತ್ತೆ, ನೆಕ್ಸ್ಟು ಮೆಗಾಸಿಟಿ ಬರುತ್ತೆ. ಸೊ ಹೀಗಾಗಿ ಈ ಕೆಳಗಿನವುಗಳಲ್ಲಿ ಕಡಿಮೆ ಗಾತ್ರದಿಂದ ಹೆಚ್ಚು ಗಾತ್ರದ ಜನಸಂಖ್ಯೆಯ ಸರಿಯಾದ ಕ್ರಮ ಯಾವುದು? ಓಕೆನಾ. ಸೊ ಸರಿಯಾದ ಕ್ರಮ ಯಾವುದು ಅಂತಂದರೆ ಜನಸಂಖ್ಯೆ ಗಾತ್ರ ಫಸ್ಟು ನಗರ ಬರುತ್ತೆ, ಆಮೇಲೆ ನಗರ ಸಮುಚ್ಚಯ, ಆಮೇಲೆ ಮೆಗಲೋಪೋಲಿಸ್, ನೆಕ್ಸ್ಟು ಮೆಗಾಸಿಟಿ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 4. ಓಕೆನಾ. ಸೊ ಓಕೆ. ನೆಕ್ಸ್ಟ್ ಕ್ವಶನ್. ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಜವಾಹರಲಾಲ್ ನೆಹರು ಬಂದರು, ಅದಕ್ಕೆ ನವೇಶ. ದೀನ್ ದಯಾಳ್ ಬಂದರು, ಅದಕ್ಕೆ ಕಾಂಡ್ಲಾ. ವಿ.ಒ. ಚಿದಂಬರನಾರ್ ಬಂದರು, ಪಾರಾದೀಪ್. ಕಾಮರಾಜರ್ ಬಂದರು, ಎನ್ನೋರ್. ಸೊ ಯಾವುದ್ಯಾವ್ದು ಇದಕ್ಕೆ ಹೋಲಿಕೆ ಆಗುತ್ತೆ ಅಂತಂದರೆ ಎ ಮತ್ತು ಬಿ ಮತ್ತು ಡಿ ಸರಿಯಾದ ಉತ್ತರ ಆಗಿದೆ. ಸಿ ತಪ್ಪಾದ ಉತ್ತರ. ಜವಾಹರಲಾಲ್ ನೆಹರು ಬಂದರು ನವಶೇವ. ದೀನ್ ದಯಾಳ್ ಬಂದರು ಕಾಂಡ್ಲಾ. ಕಾಮರಾಜ್ ಬಂದರು ಎನ್ನೋರ್. ಈ 3 ಸರಿಯಾಗಿವೆ. ವಿ.ಒ. ಚಿದಂಬರನಾರ್ ಬಂದರು ಪಾರಾದೀಪ್, ಇದು ತಪ್ಪಾಗಿದೆ. ಸೊ ಇದಕ್ಕೆ ಉತ್ತರ ಸರಿಯಾದ ಆಯ್ಕೆ ಬಂದು ಆಯ್ಕೆ 3. ಓಕೆನಾ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ? ಆಪ್ಷನ್: ರಾಜಸ್ಥಾನ, ಮಧ್ಯಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಯ್ಕೆ 3. ಬಿಹಾರದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ. ಓಕೆನಾ. ನೆಕ್ಸ್ಟ್ ಕ್ವಶನ್. ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಸಿಮೆಂಟ್ ಉತ್ಪಾದಕ ಘಟಕಗಳಿವೆ. ಪಟ್ಟಿ 2ರಲ್ಲಿ ರಾಜ್ಯಗಳಿದ್ದಾವೆ. ಯಾವ್ಯಾವ ಸಿಮೆಂಟ್ ಉತ್ಪಾದಕ ಘಟಕಗಳು ಯಾವ್ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿವೆ ಅಂತ ನೋಡೋಣ. ಲಾಖೇರಿ, ವಿಜಯವಾಡ, ರಾಮಗುಂಡಂ, ದುರ್ಗಾಪುರ. ರಾಜ್ಯಗಳು ತೆಲಂಗಾಣ, ರಾಜಸ್ಥಾನ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ. ಸೊ ಇದಕ್ಕೆ ಹೊಂದಿಸಿ ಬರೆಯೋದಾದರೆ ಲಾಖೇರಿಗೆ ರಾಜಸ್ಥಾನ, ವಿಜಯವಾಡಗೆ ಆಂಧ್ರ ಪ್ರದೇಶ, ರಾಮಗುಂಡಂಗೆ ತೆಲಂಗಾಣ, ದುರ್ಗಾಪುರ ಅದಕ್ಕೆ ಪಶ್ಚಿಮ ಬಂಗಾಳ. ಸೊ ಇದಕ್ಕೆ ಸರಿಯಾದ ಆಯ್ಕೆ ಬಂದು 3. ಓಕೆನಾ. ಎಗೆ 2ನೇದು, ಬಿಗೆ 4ನೇದು, ಸಿಗೆ 1ನೇದು, ಡಿಗೆ 3ನೇದು. ನೆಕ್ಸ್ಟ್ ಕ್ವಶನ್. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ. ಡ್ಯಾನೂಬ್ ಒಳನಾಡಿನ ಜಲಮಾರ್ಗ, ಮಿಸ್ಸಿಸಿಪ್ಪಿ ಒಳನಾಡಿನ ಜಲಮಾರ್ಗ, ರೈನ್ ಒಳನಾಡಿನ ಜಲಮಾರ್ಗ, ವೋಲ್ಗಾ ಒಳನಾಡಿನ ಜಲಮಾರ್ಗ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 3. ರೈನ್ ಒಳನಾಡಿನ ಜಲಮಾರ್ಗ. ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು ಅಂತಂದರೆ ರೈನ್ ಒಳನಾಡಿನ ಜಲಮಾರ್ಗ. ನೆಕ್ಸ್ಟ್ ಕ್ವಶನ್. ದಿ ಸದರ್ನ್ ಟ್ರಾನ್ಸ್ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ 2 ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಆಪ್ಷನ್ಸ್: ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್, ಸಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್, ವ್ಯಾಂಕೋವರ್ ಮತ್ತು ಹ್ಯಾಲಿಫ್ಯಾಕ್ಸ್, ಸಿಯಾಟಲ್ ಮತ್ತು ನ್ಯೂಯಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶವನ್ನು ಗುರುತಿಸಿ. ಎತ್ತರ, ರೇಖಾಂಶ, ಅಕ್ಷಾಂಶ, ಮಾರುತ. ಇದರಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶಗಳು ಯಾವುವು ಅಂತಂದರೆ ಬಿ ಮಾತ್ರ ರೇಖಾಂಶ.
ಇದಕ್ಕೆ ಸರಿಯಾದ ಉತ್ತರ ಬಂದು ಆಯ್ಕೆ 4. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯುವರು. ಆಪ್ಷನ್ಸ್: ಅರ್ಬನ್ ಸೆಂಟರ್, ಗ್ರೀನ್ ಫೀಲ್ಡ್, ವಾಣಿಜ್ಯ ಕೇಂದ್ರಿತ, ಪ್ರಯಾಣಿಕ ಕೇಂದ್ರಿತ. ಇದಕ್ಕೆ ಸರಿಯಾದ ಉತ್ತರ ಗ್ರೀನ್ ಫೀಲ್ಡ್. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳೆಂದು ಕರೆಯಲಾಗುತ್ತದೆ. ಓಕೆನಾ? ಸೊ ಫ್ರೆಂಡ್ಸ್, ಇಷ್ಟಾಗಿತ್ತು ಇವತ್ತಿನ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ನೋಡಿದ್ಮೇಲೆ ಯಾರ್ಯಾರು ಎಕ್ಸಾಮ್ ಅಟೆಂಡ್ ಮಾಡಿ ಬಂದಿದ್ದೀರಾ ಅವರಿಗೆ ಪಾಸ್ ಆಗ್ತೀನಿ, ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಯಾರಿಗೆ ಕಾನ್ಫಿಡೆಂಟ್ ಇದೆ ಅವರೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಆಲ್ಸೋ ಯಾರ್ಯಾರು ನೆಗೆಟಿವ್ ಮಾರ್ಕ್ನ ಕಳ್ಕೊಂಡಿದ್ದೀರಾ, ಯಾರ್ಯಾರು ರಾಂಗ್ ಆನ್ಸರ್ ಮಾಡಿ ನೆಗೆಟಿವ್ ಮಾರ್ಕ್ನ ಅದರಲ್ಲಿ ಕಳ್ಕೊಂಡಿದ್ದೀರಾ ನೋಡ್ಕೊಳ್ಳಿ. ವಿಡಿಯೋದಲ್ಲಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಕಂಟೆಂಟ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಕಂಟೆಂಟ್ ಜೊತೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಕಂಟೆಂಟ್ ಬೇಕು ನಿಮಗೆ, ಯಾವುದ್ರ ಬಗ್ಗೆ ಕ್ವಶನ್ ಬೇಕು, ಯಾವುದ್ರ ಬಗ್ಗೆ ಆನ್ಸರ್ಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು, ಅದನ್ನು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆಲ್ಸೋ. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.